ಪರಮ ಪೂಜ್ಯ ಜ್ಞಾನಯೋಗಿ ನಡೆದಾಡುವ ದೇವರು ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುದೇವರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆದು ವೇದಿಕೆ ಮೇಲಿರುವ ಪರಮ ಪೂಜ್ಯರಾದ ಅಧ್ಯಕ್ಷ ಗುರುಗಳಾದ ಬಸವಲಿಂಗ ಸ್ವಾಮಿಗಳಲ್ಲಿ ಪಾದಕ್ಕೆ ಹಣೆ ಮಣಿತು ಹಿರಿಯರಲ್ಲಿ ತಾಯಂದಿರಲ್ಲಿ ತಮ್ಮೆಲ್ಲರಲ್ಲಿ ವಂದನೆಗಳು. ನಮಗೆ ಇವತ್ತು ಏನಂತ ಕೊಟ್ಟಾರ ವಿಷಯ ಅಂದ್ರೆ ನೀತಿ ಅಂತ ಕೊಟ್ಟಾರ. ನೀತಿತ್ತು ಅಂದ್ರೆ ಎಲ್ಲ ಇದ್ದಂಗೆ, ಒಟ್ಟು ಸಂಪತ್ತು ಇದ್ದಂಗೆ. ನೀತಿತ್ತಂದ್ರೆ ನೀತಿ ತಪ್ಪಿತು ಎಲ್ಲ ಹೋದಂಗೆ. ಹೊಲ ಹೋದ್ರೆ ಚಿಂತಿಲ್ಲ, ಮನೆ ಹೋದ್ರೆ ಚಿಂತಿಲ್ಲ, ಬಂಗಾರ ಹೋದ್ರೆ ಚಿಂತಿಲ್ಲ, ಏನೆಲ್ಲ ಹೋದರೂ ಚಿಂತಿಲ್ಲ. ನೀತಿ ಹೋತು ಎಲ್ಲ ಹೋದಂಗೆ. ಅದಕ್ಕೆ ನೀತಿಗೆ ಭಾಳ ಬೆಲೆ ಕೊಟ್ಟರು. ಅದಕ್ಕೆ ಹೇಳ್ತಾರೆ, ಕೊಲ್ಲೆನಯ್ಯ ಪ್ರಾಣಿಗಳ, ಮೆಲ್ಲೆನಯ್ಯ ಬಾಯಿಚ್ಚಿಗೆ, ಒಲ್ಲೆನಯ್ಯ ಪರಕತಿಯರ ಸಂಗವ. ಬೇಡತ್ತಾರೆ. ಯಾಕೆ ಬೇಡಂದಿರ್ಬೇಕು? ನೀತಿ ಯಾಕೆ ಬೇಡಂದಿರ್ಬೇಕು? ನೀತಿ ಎಷ್ಟು ಮಾತು ಕೊಟ್ಟಿರ್ಬೇಕು. ನೀತಿತ್ತು ಎಲ್ಲ, ನೀತಿ ಹೋತು ಎಲ್ಲ ಹೋದಂಗೆ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಆಗಿದ್ದೇನು ಅಂತ ಕೇಳಿದ್ರೆ, ಮಹಾತ್ಮ ಅವ್ರು ಎದರಿಂದ ಅಂದ್ರೆ ಅವ್ರ ತಾಯಿ ಪುತ್ಳಿ ಬಾಯಿ ನೀನು ಪಾಡನ ಕಡ್ಲಿಕ್ಕೆ ಹೋಗ್ತಿ, ಅಲ್ಲಿ ಏನು ಅಂದ್ರೆ ನೀ ಮಾಂಸ ಮಧ್ಯ ಮಹಿಳೆಯನ್ನು ಮುಟ್ಟಬೇಡ. ಒಂದು ವೇಳೆ ಮುಟ್ಟಿದೆ ಅಂದ್ರೆ ನನ್ನ ಮುಟ್ಟಿದಂಗತ್ತ ಹೇಳ್ತಾವ. ಅದಕ್ಕೆ ಅವರು ತಾಯಿ ಮಾತು ಯಾಕೆ ನೆಪ್ಪಾಗ್ತಿರ್ತವೆ? ಅದರಲ್ಲಿ ಅಂದ್ರೆ ನೆಪ್ಪಾಗ್ತಿರ್ತಾವೆ. ಗುರುಗಳ ಮಾತಾ ತಾಯಿ ಮಾತು ನೆಪ್ಪಾಗ್ತಿರ್ತಾವೆ. ಅಪ್ಪಳು ಇದ್ದಾಗ ನಮ್ಗೆ ಭಾಳ ನೆಪ್ಪಾಗಿಲ್ಲ, ಈಗ ನೆಪ್ಪಾಗತ್ತೇವೆ. ಒಂದೊಂದು ಇದ್ದಾಗ ನೆಪ್ಪಾಗಿಲ್ಲ, ಈಗ ನೆಪ್ಪಾಗತ್ತೇವೆ. ಅವ್ರು ಏನು ಹೇಳ್ತಿದ್ರು, ಯಾಕೆ ಹೇಳ್ತಿದ್ರು, ಹೆಂಗೆ ಹೇಳ್ತಿದ್ರು ಅನ್ನೋದು ಗೊತ್ತಾಗೋದಿಲ್ಲ. ಅಷ್ಟು ಚಂದ ಹೇಳಿ ಅವ್ರಿಗೆ ಭಾಳ ಅಂದ್ರೆ ಭಾಳ ಚಂದ ಹೇಳಿ ಅವ್ರು ಹೇಳಿ ಈಗ ಅನ್ಬೇಕು ಬರಾಕತ್ತೇವೆ. ಯಾಕೆ ಹೇಳ್ತಿದ್ರು ಅನ್ನೋದು ಈಗ ಗೊತ್ತಾಗತ್ತೈತಿ. ಇನ್ನೇನು ಮಾಡೋದು? ಆದ್ರೆ ಒಂದು ಏನು ಅಂದ್ರೆ ದೊಡ್ಡವ್ರ ಜ್ಞಾನಿಗಳು ಹೆಂಗೆ ಅಂದ್ರೆ ಅವ್ರು ಇರ್ತಾರೆ, ಹೋಗೋದಿಲ್ಲ ಬಿಡೋದಿಲ್ಲ. ಅವ್ರು ಯಾವಾಗ ನನಗೆ ಹೇಳಿದ್ರು ಹೋಗೋ ಮುಂದೆ ಒಂದು 4-5 ದಿನ ಬಿಡುದಿತ್ತು, 4-5 ದಿನ. ಅವಾಗ ಹೇಳಿದ್ರು, ನಿಮಗೆ ಒಂದರೆ ಗ್ರಂಥ ಓದ್ರಿ, ಓದೋದೇನು ಭಾಳ ಮಹತ್ವ ಅಲ್ಲ. ನೀತಿ ಕಾಯ್ಕೊಂಡು ಒಳ್ಳೆಯವರಾಗಿ ಇದ್ದ ಗುರು ತಂದು ನಂಬಿಕೆ ಇತ್ತು ಅಂದ್ರೆ ನಿಮ್ಮನ್ನು ಕಾಪಾಡ್ತದೆ. ದೊಡ್ಡ ಶಕ್ತಿ ಐತೆ ಅಂತ ಹೇಳಿದ್ರೆ, ನಾ ಕಾಯ್ತೀನಂತಲ್ಲ, ನಾ ಎಲ್ಲ ಮಾಡ್ತೀನಂತಲ್ಲ, ಗುರುವಿನ ಮ್ಯಾಗ ನಂಬಿಕೆ ಹೇಳ್ರಿ, ತಾನೇ ಹೋಗ್ತೈತಿ. ಅದು ಬೇರೆ. ಈಗ ಇಬ್ಬರದಾರ, ಒಬ್ಬ ಏನತ್ತಾನ, ಏನು ದೇವ್ರು ಮಾಡ್ತಾನೆ ತಗೋ, ಎಲ್ಲ ಬರ ಅವನ ಮ್ಯಾಗ ಹಾಕ್ತಾನಂತ ಒಬ್ಬತಾನ. ಒಬ್ಬ ತಾನ ಹಾಕ್ಕೋತಾನ. ತಾನ ಹಾಕ್ಕೊಂಡು ಅವ್ಗೆ ಏನೈತಿ, ಅವ್ಗೆ ತಾಪ ಆಗ್ತೈತಿ. ದೇವ್ರನ್ನ ಹಾಕಿದವ ಆರಾಮಿರ್ತಾನೆ, ಅವ್ನು ಟೆನ್ಷನ್ ಇಲ್ಲ, ಚಿಂತಿಲ್ಲ. ಅವ್ನು ಯಾಕೆ ಅವ್ರನ್ನ ಹಾಕ್ತಾನೆ ಬರ. ಹಂಗೆ ನಾವು ಎಲ್ಲ ಜ್ಞಾನಗಳ ಮ್ಯಾಗ ಹಾಕಿದೀವಿ ಅಂದ್ರೆ ಅವ್ರು ನಮ್ಮನ್ನು ಕಾಯ್ತಾರೆ. ಮತ್ತು ಅಪ್ಪಗಳು ಭಾಳ ಒಂದು ಯಾರು ಏನೋ ಜಗತ್ತು ಹೇಳೋದ್ಲಾಕ ಅವ್ರು ನನಗೆ ಗೊತ್ತು ಪಕ್ಕ. ಯಾವಾಗ ಗೊತ್ತಂದ್ರೆ ಅವ್ರ ಗುರುಗಳು ಇದ್ದಾಗ ಹಿಡ್ಕೊಂಡು ಗೊತ್ತು ಅವ್ರದ್ದು ನನಗೆ. ಯಾರ್ದು? ಸಿದ್ದೇಶ್ವರಪ್ಪಗಳದು, ವೇದಾಂತ ಮಲ್ಲಿಕಾರ್ಜುನ ಅಪ್ಪಗಳು ಏನಿದ್ರಲ್ಲ ಅವ್ರಿಗೂ ಗೊತ್ತು. ಅವ್ರಿಗೆ ಹೆಚ್ಚು ಇವ್ರು ನನಗೆ ಗೊತ್ತು ಎಲ್ಲ. ಅವ್ರು ಕೂಡ ಇದ್ನಿ, ಇವ್ರು ಕೂಡ ಇದ್ನಿ. ಇವ್ರದ್ದು ಹೆಂಗೆ ಅಂದ್ರೆ ಬಾಯಿಲೆ ಭಾಳ ಹೇಳಂಗಿಲ್ಲ, ಅಷ್ಟ ಕೊಂಡ್ಬಿಟ್ರಾಗ ತಿಳ್ಕೊಳ್ಳೋದು. ಉಪ್ಪು ಭಾಳ ಆಗಿತ್ತು ಅಂದ್ರೆ ಅನ್ನಂಗಿಲ್ಲ. ನಾ ಏನು ಮಾಡಿ ನಮಗೆ ಕಾಯಿಪಲ್ಲೆ ತಂದಿನ್ನೆ ಅಂದ. ಇವರೆಲ್ಲ ತಕರಾರು ಏನು ಹೇಳಿದರು, ಕೆಲವು ಮಂದಿ ಇಲ್ಲಿ ಇದ್ದವರೆಲ್ಲ ಬರೇ ಬದನೆಕಾಯಿ ತರ್ತಾನೆ ಮಾಡ್ಕೊಂಡು ಬರೇ ಬದನೆಕಾಯಿ ತರ್ತಾನೆ ಅಂತ ಹೇಳೋರು. ಬರೇ ಬದನೆಕಾಯಿ ತರ್ತಾನೆ ತಿಂದು ರಗಡ ಆಯ್ತತ್ತ ಅವರು. ಅವ್ರಿಗೆ ಏನೂ ಅನ್ನಲಿಲ್ಲ. ಒಂದು ಬದನೆಕಾಯಿ ತೊಗೊಂಡು ಬದನೆಕಾಯಿ ತೊಗೊಂಡು ಬನ್ನಿ ಬಿಡಕ್ಕೆ ಪ್ರಸಾದ ಮಾಡಿ ಅಪ್ಪ ಈ ಕೊರೆಗಿಂದು ಹೊಂಟಿದ್ರು ಹೊರಗೆ ಬಂದ್ರೆ ಏನು ತಂದಿ ಅಂದ್ರೆ ಬದನೆಕಾಯಿ ಏನಿಲ್ಲ. ನನಗೆ ಆಯ್ದು ಏನಂದ್ರು ಅಂದ್ರೆ ಬದನೆಕಾಯಿ ನೋಡಿದ್ರು, ಎಷ್ಟು ಚಲೋ ತಂದು, ಎಲ್ಲಿಯೂ ತಂದು, ಎಷ್ಟು ವಿಟಮಿನ್ ಇದು, ಭಾಳ ವಿಟಮಿನ್ ಇದು, ಕೆಬ್ಬು ಹೋಗ್ತಿರ್ತಿದ್ರಾಗ ಒಣ ಮಾಡಿದ್ರು. ನಾನು ಒಣ ಮಾಡಿದ್ರೆ ಅಗದಿ ಈಗ ಕಾಯ್ತೆ ಹೊರಡ ಹೋತ್ ಗಡಿ ಮ್ಯಾಗ ಇದೆ. ನೀನು ಹೆಂಗೆ ತರ್ತಿ ಕಾಯಿಪಲ್ಲೆ, ಎಲ್ಲಿ ತರ್ತಿ ಹೆಂಗೆ ತರ್ತಿ ಅಂದ್ರೆ ಅವ್ರು ನಾ ಹಿಂಗೆ ತರ್ತೇನೆ ರೀ ಅಪ್ಪ ಹೇಳಕತ್ತಿ, ಮನಗನ ಹೇಳಕತ್ತೀನಿ. ಕರಿ ಬದನೆಕಾಯಿ ತಂದು ಇದು ಅಡ್ಗಾಯಿ ಆಗ್ತೈತಿ, ಮತ್ತು ಚಟ್ನಿ ಆಗ್ತೈತಿ, ಬದನೆಕಾಯಿ ಹೋಳು ಆಗ್ತೈತಿ, ಪಲ್ಯ ಆಗ್ತೈತಿ. ಇದ್ರೆ ಎಷ್ಟು ಥರ ಆಗ್ತೈತಿ ನೋಡಂದ್ರೆ ಅಪ್ಪಗಳು, ಎಷ್ಟು ಥರ ಆಗ್ತೈತಿ. ನನಗೆ ಭಾರಿ ಹೋತ ನನಗೆ ಇದು ಒಂದೇ ಮ್ಯಾಗ. ಆಯಿಂದ ಏನಂದರು, ಅದನ್ನು ಕಾಯಿಪಲ್ಲೆ ಒಳಗಿಡು. ಇವ್ನು ಇದ್ರು ನಮಗೆ ಗೃಹದೇವ್ರು ಇದ್ದಾರೆ, ಗ್ಯಾಂಗ್ ಮಾಡಿ ಗೃಹದೇವ್ರು ಇದ್ದಾರೆ, ಸೆಕ್ರೆಟ್ರಿ. ಅವ್ರ ಕೈ ಹಿಂಗೆ ತಂದು ಇವ್ರ ಕೈ ಬಸ್ಕೊಂಡು ಕೊಟ್ಬಿಡು, ಅವ್ರು ಬಿಟ್ಬಿಡ್ರತ್ತಂದ್ರೆ ಅವ್ರು. ನಾನು ಇದು ಜಲ್ಲತ್ತು ಒಮ್ಮೆ ಅವ್ರ ಕೈನ ಕೀರಿ ತಂದ ಇವ್ರ ಕೈ ಕೊಡ್ರಿ ಅಂದರು. ಇವರು ಒಲ್ಲೆಲ್ಲ ಹಾಕತ್ತಿದ್ರು. ಒಟ್ಟು ಮೊದಲು ಹಿಡ್ಕೊಂಡು ಒಲ್ಲೆತ್ತಿದ್ರು. ಸೆಕ್ರೆಟ್ರಿ ಒಲ್ಯ, ಮೆಂಬರ್ ವಾಲ್ಯ, ಚೇರ್ಮನ್ ವಾಲ್ಯ, ಅಧ್ಯಕ್ಷ ವಾಲ್ಯ ಅನ್ಕೋತ ಎಲ್ಲಿಗೆ ಬತ್ತು ಅಂದ್ರೆ ಗುರು ಕರುಣೆ ಇತ್ತು ಅಂದ್ರೆ ಬ್ಯಾಡಂದ್ರೂ ಮಾಡ್ತೈತೆ ಅದು.
ನಾವು ಒಳ್ಳಂದ್ರೂ ಕೇಳಂಗಿಲ್ಲ, ಅದು ತಾನೇ ತಂದು ಹತ್ತಿರ್ತೈತೆ, ಅದು ಗುರು ಕೃಪನ ಹಂಗಿರ್ತೈತಿರ. ಅದು ಎಲ್ಲಿ ಬಂದು ನಿಂತು ಅಧ್ಯಕ್ಷ ಆಗೋ ತಕ ಬತ್ತು, ಎಲ್ಲಿ ತಕ ಬತ್ತು ಎಷ್ಟು ಮಾಡಿದ್ರು ಅಂದ್ರೆ ಒಟ್ಟು ಒಲೆ ನಾವು ಇವರು ಅಧ್ಯಕ್ಷ ಬೇಡ, ನಾ ಆರಾಮ ಇರ್ತೀನಿ ರೀ ಅಪ್ಪಳ, ಮತ್ತೊಂದು ಎರಡು ಕೇವ ಹೇಳ್ರಿ, ನಾನು ಆರಾಮ ಅಲ್ಲಿ ಇರ್ತನು, ನಾನು ಖಾಲಿ ಮಾಡಿ ಪ್ರವಚನ ನಾನೆಲ್ಲ ತಿರುಗಾಡ್ತನೋ ನಾವು ಇವರು. ಏನು ರೀ ಮಾಡಿರಿ, ನೀವು ಆರಾಮ ಇರ್ಲಿಕ್ಕೆ ಒಬ್ರು ಯಾರು ತುಕ್ಕೋರಿ ಕೈಯಾಗ ಒಟ್ಟಿರಿ, ನೀವೇ ಮಾಡಿರಿ ಅಂದ್ರೆ ಗುರುಗಳಿಗೆ ಈಗ ಗೊತ್ತಿರ್ತೈತಿ ನೀತಿ ಯಾರ್ದು, ನೀತಿಯನ್ನು ಕಾಯ್ಕೊಂಡು ಯಾರು ಇರ್ತಾರೆ ಅನ್ನೋದು ನೂರು ಗೊತ್ತಿರ್ತೈತಿ. ನಾವು ಏನಂದ್ರೂ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಇಲ್ಲಿ ನೀತಿಗೆ ಭಾಳ ಮಹತ್ವ ಕೊಡ್ತಾರೆ. ಯಾರು ನೀತಿವಂತರು ಅವ್ರಿಗೆ ಜಗತ್ತ ಬಾಗತೈತಿ. ಈಗ ನಾವು ಹೇಳ್ತಾರೆ ಭಾಳ ದೊಡ್ಡವರು ಅವರು ಕರೆ ಏನು ಮಾಡೋದು, ನೀತಿ ಕಳ್ಕೊಂಡ್ರು. ಭಾಳ ದೊಡ್ಡವ್ರು ಹೌದು, ದೊಡ್ಡ ಪದವಿ ಆಗದಾರ, ಎಲ್ಲ ಐತಿ, ಆದರೆ ನೀತಿ ಇಲ್ಲ ಅಂದ್ರೆ ಎಲ್ಲ ಹೋತ. ಒಂದು ಕಳ್ಕೊಂಡಿವಿ, ಎಲ್ಲ ಕಳ್ಕೊಂಡಂಗೆ. ಅದಕ್ಕೆ ನಮ್ಮ ಇಚ್ಛಾ ಇರ್ತಾವೆ, ನಮ್ಮ ಇಚ್ಛಾದಂಗೆ ಆಗೋದಿಲ್ಲ ಈ ಜಗತ್ತಿನಾಗ. ನಮ್ಮ ಇಚ್ಛಾ ಹೆಂಗೆ ಇರ್ತಾವೆ, ನಾನು 25 ಆಗೈತಿ ಅಂದ್ರೆ 25 ಹಿಂಗೆ ಇರ್ಬೇಕು ಅನ್ನಿಸ್ತೈತಿ. ಹೋಗಬಾರ್ದು, ಓದಕ್ಕೆ ಹೋಗಬಾರ್ದು. ಒಂದು ಮಗು ತೊಟ್ಟದಾಗಿತ್ತಂದ್ರೆ ತೊಟ್ಟದಾಗ ಹಂಗೆ ಇರ್ಬೇಕು, ಹೆಂಡತಿ ಹಂಗೆ ಇರ್ಬೇಕು, ನೋಡ್ಬೇಕು, ಹಾಡ್ಬೇಕು, ಕುಣಿಬೇಕು. ಎಷ್ಟೊತ್ತು ಕುಣಿತಾರೆ, 80-90 ಹಂಗೆ ಕುಣಿತಾರೆ. ನಮ್ಮ ಕೈಯಾಗಿಲ್ಲ. ಇದು ದೇಹ ನಮ್ಮದಾಗಿದೆ, ನಾವು ತಂದ್ರೆ ನಾವು ಮಾಡೋದಾ. ಈಗ ನಮ್ಗೆ ಅನಿಸ್ತಿತ್ತು ಅಪ್ಪಗಳು ಹಿಂಗೆ ಇರಬೇಕು, ಪಾಠ ಹಿಂಗೆ ಹೇಳಬೇಕು, ಪ್ರವಚನ ಹಿಂಗೆ ನಡಿಬೇಕು ಅಂತಿತ್ತು ಇಚ್ಛಾ. ಹಂಗೆ ನಾವು ಅತ್ತೀವಿ ಅಂದಂಗೆ ಆಗೋದಿಲ್ಲ. ಅವು ನಾವು ಇರ್ಬೇಕತ್ತೀವಿ, ತೊಗೊಂಡು ಹೋಗ್ತೈತಿ. ಅವರು ಯಾರು ಬರ್ತಾರೆ ಭೂಮಿಗೆ ಬರ್ತಾರೆ, ಎಲ್ಲರೂ ಹೋಗತ್ತಾರೆ, ಯಾರೂ ಇರ್ಲಕ್ಕ ಬಂದಿಲ್ಲ ಇಲ್ಲಿ. ಯಾರು ಬಂದಾರ ಹೇಳ್ರಿ. ಆದ್ರೆ ಹೋಗೋ ಮುಂದೆ ಕೆಲವು ಮಂದಿ ಏನು ಮಾಡ್ತಾರೆ, ಎಲ್ಲರ ಬಾಯ ಉಳಿದು ಹೋಗ್ತಾರೆ. ನಾವೇನು ಮಾಡ್ತೀವಿ, ಎಲ್ಲರೂ ಹಲ್ಲದಾಗ ಉಳಿದು ಹೋಗ್ತೀವಿ. ನಾವು ಉಳಿಯತ್ತೀವಿ ಕರೆ, ಎಲ್ಲ ಹಲ್ಲದಾಗ ನಾವು ಉಳಿತೀವಿ, ಅವ್ರು ಎಲ್ಲರ ಬಾಯಾಗ ಉಳಿತಾರೆ. ಅದಕ್ಕೆ ಹೇಳ್ತಾರೆ ಮನೆ ಚಂದ ಹೋಗ್ಬೇಕಾಗಿತ್ತು ಅಂದ್ರೆ ನೀತಿವಂತರಾಗಿರಬೇಕು. ಒಂದು ವೇಳೆ ದಾರಿ ತಪ್ಪಿದಂದ್ರೆ ಮನ್ಯಾಗ ಜಗಳ, ಕಣ್ಣಾಗಿ ಜಗಳ ಹತ್ತಾವು. ಮತ್ತು ಅವ್ರು ಚಲೋ ಇದ್ದರು ಅಂದ್ರೆ ಆ ಮನೆ ಒಂದು ಗಾಡಿ ಐತಿ, 2 ಗಾಡಿ ಇದಾವೆ, 2 ಗಾಡಿ ಚಂದ ಹೋದವು ಅಂದ್ರೆ ಚಂದ ಪ್ರಪಂಚ. ಅದಕ್ಕೆ ಪ್ರಪಂಚ ಹೆಂಗಿರ್ಬೇಕು ಅಂದ್ರೆ ನೀತಿವಂತರಾಗಿದ್ದರು ಅಂದ್ರೆ ಪ್ರಪಂಚ. ಮಕ್ಕಳು ನೀತಿವಂತರು, ಮನೆಯವರು ನೀತಿವಂತರು, ಈ ಊರು ನೀತಿವಂತರು. ಹಂಗಿತ್ತು ಅಂದ್ರೆ ಅದು ಊರನೇ ಬೇರೆ, ಅದು ಮನೆಯೇ ಬೇರೆ. ಅದಕ್ಕೆ ಭಾಳ ಬೆಲೆ ಅದ, ನೀತಿಗೆ ಭಾಳ ಬೆಲೆ ಅದ. ನಾವು ನೀತಿ ನಾವು ಕುಡಿದು ಹೇಳೋರು, ನಾವು ಮಾಡಿ ಹೇಳೋರು ಅಂದ್ರೆ ಆಗೋದಿಲ್ಲ. ಒಮ್ಮೆ ಅಪ್ಪನ ಕೇಳಿದ್ನೆ, ಅಪ್ಪಳ ದೊಡ್ಡ ಜ್ಞಾನಿಗಳು ಕುಡಿದ ಜ್ಞಾನಿಗಳಾಗ್ಯಾರಲ್ಲ, ಅವ್ರು ಹೇಳ್ತಾರಲ್ಲ ಅಂದೆವು. ಅವರೆಲ್ಲ ಜ್ಞಾನಿಗಳ ದೊಡ್ಡವರೇ, ಅವರು ನಮಗೆ ಬೇಡ ಅಂದಂಗೆ ಆ ಥರ ಇದೆ. ಅವರೆಲ್ಲ ದೊಡ್ಡವರ, ಅವರೆಲ್ಲ ಚಲೋನ, ನಮಗೆ ಬೇಡ ಅಂದರೆ ಕುಮಾರ ಅಂದಂಗೆ ಅದು ತೀರ ಕೆಟ್ಟ ಅಂದಂಗೆ ಅದು. ನಮಗೆ ಬೇಡ ಅಂದ್ರೆ ಏನಾಗ್ತದೆ ಅರ್ಥ. ಅದಕ್ಕೆ ಹೇಳ್ತಾರೆ ಮನೆ ಒಳಗೆ ಚಂದ ಇರೋಕ್ಕಿಟ್ಟ ಮತ್ತು ಅನುಮಾನ ತರಬಾರ್ದು. ಯಾವಾಗಲೂ ಗಂಡನ ಮ್ಯಾಗ ಹೆಂಡತಿ ಆಗಲಿ, ಹೆಂಡತಿ ಮ್ಯಾಗ ಗಂಡ ಆಗಲಿ, ಚಲೋ ಅದ ಅರ್ಥ ಅನ್ಬೇಕು. 3 ದೃಷ್ಟಿಕೋನ ನಾವು ಬದಲಿ ಮಾಡ್ಕೋಬೇಕು. ಯಾವನೋ ಒಬ್ಬ ಅವ ನೌಕರಿ ಮಾಡ್ತಿದ್ದತ್ತ, ಮನೆ ಒಳಗೆ ಹೆಂಡತಿ ತವ್ರಿಗೆ ಹೊಂಟ್ಲಂತ. ಅಕ್ಕಿ ಬರೀ ಅವನ ಮ್ಯಾಗ ಅನುಮಾನ, ಎಲ್ಲಿ ಹೋದ್ರೂ ಅನುಮಾನ ಒಟ್ಟು ಅಂದ ಹೇಳಿದ್ಲತ್ತ. ಮನ್ಯಾಗ ಇರಿ, ಎಲ್ಲಿ ಹೋಗ್ಬೇಡ್ರಿ ಅಂತ ಹೇಳಿ ಹೋದ್ಲತ್ತ. ಹೋಗನ್ನ ಫೋನ್ ಹಚ್ಚಿದ್ಲತ್ತ, ಎಲ್ಲಿದ್ದೀರ ಅಂತೇಳಿ. ಮನ್ಯಾಗ ಅದು ಅಂದತ್ತ. ನೀವು ಮನ್ಯಾಗ ಇದ್ದು ನನಗೆ ಹೆಂಗೆ ಗೊತ್ತಾಗ್ಬೇಕು ಅಂದ್ಲತ್ತ. ನೀ ಮನ್ಯಾಗ ಇದ್ದು ನನಗೆ ಹೆಂಗೆ ಗೊತ್ತಾ ಅಂದತ್ತ. ಮತ್ತು ಹೆಂಗೆ ಹೇಳ್ಬೇಕತ್ತ ಅವ ಅಂದತ್ತ. ಮತ್ತು ನಿನಗೇನು ಮನ್ಯಾಗದು ಹೆಂಗೆ ಹೇಳಿ ಅಂದತ್ತ. ಹಂಗಿಲ್ಲ, ನಿನ್ನ ಮೊಬೈಲ್ದಾಗ ಅದು ಗ್ರ್ಯಾಂಡರ್ ಐತಲ್ಲ, ಮಿಕ್ಚರ್ ಐತಿಲ್ಲ, ಅದನ್ನ ಚಾಲು ಮಾಡಂದತ್ತ. ಗ್ರ್ಯಾಂಡರ್ ಅದನ್ನು ಕಿವ್ಯಾಗ ಹಚ್ಚಿ ಹಿಡ್ದತ್ತ, ಅದು ಗಿರ್ರಲ್ಲ ಕೈತತ್ತ. ಹಾಂ ಮನ್ಯಾಗ ಅದಿರಿ ಅಂದತ್ತ. ಮನೆ ಬಿಟ್ಟು ಎಲ್ಲಿ ಹೋಗ್ರಿ, ಮನ್ಯಾಗ ಅದಿರಿ ಅಂದತ್ತ. ದಿನ 2-3 ಹತ್ತಾಕತ್ತ. ಅವ್ನು ದಿನ ಅವ್ನು ಗ್ರ್ಯಾಂಡರ್ದಾಗ ಹಿಂಗೆ ಹಚ್ಚ ಅದಿರಿ ಮನ್ಯಾಗ ಹಾಕಿತ್ತ. ಮುಂದೆ 15 ದಿನ ಆಗಿತ್ತತ್ತ, ಬಂದತ್ತ. ಬುಡಕ ಮನೆ ಕೀಲಿ ಹಾಕಿತ್ತತ್ತ. ನೆನ್ಮನಕ್ಕೆ ಕೇಳಿಲ್ಲತ್ತ. ನಮ್ಮ ಮನೆಯವ್ರು ಎಲ್ಲಿ ಹೋಗ್ಯಾರ ಅಂತ ಕೇಳಿಲ್ಲತ್ತ. ನಿಮ್ಮ ಮನೆಯವ್ರು ನೀವು ಹಾಳು ಮಾಡೋಣ, ಗ್ರ್ಯಾಂಡರ್ ತುಂಬ ಹೋದಾರ, ಬಂದಿಲ್ಲ ಅಂತ. ಹಂಗೆ ಅನುಮಾನ ಎಲ್ಲಿ ತಾಳ್ತೀವಿ ಅಲ್ಲಿ ತೀರ ಹೆಚ್ಚಿಗೆ ಆಗ್ತೈತಿ. ಹಿಂಗೆ ನಾವು ನೋಡ್ಕೊತ ಹೋದೀವಿ ಅಂದ್ರೆ ಏನಾಗೋದಿಲ್ಲ. ಎಲ್ಲ ಒಳ್ಳೆಯದು, ಎಲ್ಲ ಚಲೋ ಅಂತ ನಮ್ಮ ಭಾವನೆ ಬಂತು ಅಂದ್ರೆ ನಾವು ನೀತಿವಂತರಾಗಿರ್ತೀವಿ. ನೀತಿಗೆ ಭಾಳ ಮಹತ್ವ. ರಾವಣ ಹೇಳಿದ್ದ, ಯಾರು ಮಂಡೋದರಿಗೆ ಹೇಳ್ತಾಳೆ, ನೀನು ಲಂಕಾಪಟ್ಟಣ ಕಟ್ಟಿ ವೀರಾದಿ ವೀರ ಧೀರ ನೀನು ಏನು ಅಂದ್ರೆ ಹಂಗೆ ನೀತಿ ಬಿಡಬೇಡ ತಂದ
ತಂದು ಸೀತಾದೇವಿನ ತಂದ ಬಳಕ ಇದ್ದಾಗಿ ಹೆಣ ಬಿತ್ತು. ಅವ ಗಂಡನ ತೊಡೆ ಮೇಲೆ ತಲೆ ಹಾಕ್ಕೊಂಡು ಅಳ್ಳಾಕತ್ತಿದ್ಲ. ಅವ ಸೀತಾದೇವಿ ಹೇಳ್ತಾಳೆ, ನಿನ್ನ ಗಂಡಕ್ಕಿಂತ ನನ್ನ ಗಂಡ ಏನು ಕಡಿಮೆ ಅಲ್ಲ, ಎದ್ರಾಗ ಕಡಿಮೆ ಇಲ್ಲ. ಆದರೆ ಏನು ಮಾಡೋದು, ಜರದ ನೀತಿ ಕಳ್ಕೊಂಡ, ಜರದ ನೀತಿವಂತಿದ್ದ, ಲಂಕಾ ಪಟ್ಟಣ ಕಟ್ಟಿದ, ನೀತಿ ಕಳ್ಕೊಂಡ ಬಿದ್ದ. ಹಂಗೆ ನಾವು ಎದಕ್ಕೆ ಬೆಲೆ ಕೊಡಬೇಕು ಅಂದ್ರೆ ನೀತಿಗೆ ಬೆಲೆ ಕೊಡಬೇಕು. ಒಂದು ಕಡೆ ಹೇಳ್ತಾರೆ ನೀತಿವಂತ ನಾವು ಇದ್ದೀವತ್ತ ತಿಳ್ಕೊರಿ. ಒಂದು ಕಡೆ ಹೇಳ್ತಾರೆ ಕರ್ಮಕ್ಕೆ ದೈವಕ್ಕೆ ದೇವ್ರಿಗೆ ಅಂಜಬೇಕಾಗಿಲ್ಲ, ನೀತಿವಂತರು ಇದ್ದೀವಂದ್ರೆ. ಮಾಡೋದ ಕರ್ಮ ಚಲೋ ಮಾಡಿದ್ದ ಅಂದ್ರೆ ದೇವ್ರಿಗೆ ಯಾಕೆ ಹೋಗೋದು ಹತ್ತು? ದೇವ್ರು ದೇವ್ರ ಹತ್ತು ಹೋಗ್ಬೇಕಾಗಿಲ್ಲ, ದೇವ್ರನ್ನ ಬರ್ತಾನೆ. ನಮ್ಗೆ ಯಾಕೆ ಆನಂದಕ್ಕಾಗಿ ದೇವ್ರಿಗೆ ಬರುವುದ, ಆನಂದಕ್ಕಾಗಿ ದೇವ್ರಿಗೆ ನಮಸ್ಕಾರ ಮಾಡುವುದ, ಆನಂದಕ್ಕೆ ಬೇರೆ. ಆದರೆ ಕೆಟ್ಟ ಕರ್ಮಗಳನ್ನು ಮಾಡಿ ಒಳ್ಳೆಯ ಫಲವನ್ನು ನಾವು ಬೇಡ್ತೀವಿ ಅಂದರೆ ಅದು ಆಗುವುದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂದ್ರೆ ನಾವು ಹೆಂಗೆ ಅಂದ್ರೆ ನೀತಿವಂತರಾಗಿರಬೇಕು. ನೀತಿವಂತರಾಗಿ ಇದ್ದೀವಿ ಅಂದ್ರೆ ನಮಗೆ ದೇವತೆಗಳೆಲ್ಲ ಜಗತ್ತ ಬೆಲೆ ಕೊಡ್ತದೆ. ನೀತಿ ಹೋತು ಎಲ್ಲ ಹೋದಂಗೆ. ಅದಕ್ಕಾಗಿ ಏನು ಮಾಡಿದರು ಅಂದ್ರೆ ನೀತಿದು ಭಾಳ ಐತಿ. ಪರವಧುವಿನ ಕೂಟ, ನೆರೆಯಿತ್ತ ಅಪಹರಣ, ಅಭಕ್ಯ ಭೋಜನ, ಹಿಂಸೆ, ಕಳವು ಯಾಕೆ ಆಗ್ತೈತಿ ಅಂದರೆ ನೀತಿ ಬಿಟ್ಟಿವಿ ಅಂದರೆ ಎಲ್ಲ ಹಾಕೋತ ಹೋಗ್ತಾವೆ. ಒಂದು ತಪ್ಪೋತ ಹೋಗ್ತೈತಿ. ಒಬ್ಬನ ಯಾತ್ರಿಕ ತಿರುಗಾಡ್ಕೋತ ಹೊಂಟಿದ್ದತ್ತ, ಭಾರತ ತಿರುಗಾಡ್ಕೋತ ಹೊಂಟಿದ್ದತ್ತ. ಹೆಂಗದ ತಿಳ್ಕೊಬೇಕಂತೇಳಿ ಹೋಗಿ ಹಳ್ಳಿಗೆ ಹೋಗೋ ಮುಂದೆ ಒಂದು ಹಳ್ಳಿ ಒಳಗೆ ಊರ ದಂಡಿಗೆ ಮನೆ ಒಬ್ಬಕ್ಕೆ ಮಹಿಳೆ ಇದ್ಲತ್ತ. ಹೋಗಿ ನೀರು ಕೇಳಿದತ್ತ. ನೀರು ಕೇಳ ಹಾಲು ಕೊಟ್ರತ್ತ. ಅವ್ರು ಹಾಲು ಕುಡಿದತ್ತ. ಕುಡಿದ ಒಳಗೆ ಕೇಳಿದ್ರತ್ತ, ದಣದಂಗೆ ಕಾಣ್ತೀನಿ ಇವತ್ತು ತೀರಿ ಅಂದ್ರತ್ತ. ಆನಂದ ಆತತ್. ನನಗೂ ತಿರಿ ಸಾಕಾಗೈತಿ, ಒಂದು 2 ದಿನ ಇರಬೇಕಂತೇಳಿ ಇದ್ದತ್ತ. ಊಟ ಮಾಡ್ಯತ್ತ. ಮರ್ದಿನ ಊಟ ತಂದಿಟ್ಟು ಒಂದು ಬಟ್ಟದಾಗ ಮುದ್ದೆ ಹಾಕಿಟ್ಲತ್ತ. ಅದಕ್ಕೆ ಇದನ್ನು ಕುಡಿದ್ರಿ, ನಾನು ಕೈರೇ ಮಾಡಿದ್ದು, ಇದೇನು ಕೊಂಡ್ತಾ ಇಲ್ಲಲ್ಲ, ಏನಲ್ಲ, ಇದು ಮೈ ಹಾರಾಗ್ತೈತಿ, ಕುಡ್ರಿ ಅಂದ್ಲತ್ತ. ಅವಂತ ನಾವೊಬ್ಬ ಪಂಡಿತ, ಯಾವುದು ಕೆಟ್ಟ ಯಾವುದು ಚಲೋ ನನಗೆ ಗೊತ್ತದ, ಯಾವ ಮಾಡ್ಬೇಕು ಅಂತ ನನಗೆ ತಿಳುವಳಿಕೆ ಅದ, ಅದಕ್ಕೆ ಇದನ್ನು ಮಾಡೋಂಗಿಲ್ಲ ಅಂದತ್ತ. ಇಲ್ಲ, ನಾನು ಕೈಯಾರೇ ಮಾಡೀನಿ, ಇದನ್ನು ಭಾಳ ಚಲೋ ಮಾಡೀನು, ಕೆಟ್ಟಿಲ್ಲ, ನೋಡ್ರಿ ಒಂದು ಗುಟಕ್ಕೆ ಕುಡ್ದಾರೆ ಕುಡ್ರಿ, ನೋಡ್ರಿ ಅಂದತ್ತ. ಏಹೇ ಅಂದತ್ತ. ತೊಗೊಂಡು ಹೋದ್ಲತ್ತ. ಮತ್ತೆ ಹೊತ್ತು ತಂದತ್ತ. ಮತ್ತೆ ಇಟ್ಲತ್ತ. ನೀ ಏನು ಬೇಕಾದ್ರೆ ತಂದು ನಾ ಏನು ಕುಡಿಯಂಗಿಲ್ಲ ಅಂದತ್ತ. ಅದನ್ನೇನು ಮುಟ್ಟಂಗಿಲ್ಲ ಅಂದತ್ತ. ಮತ್ತೆ ಊಟ ಮಾಡಿದತ್ತ. ಮತ್ತೆ ಮಾಡ್ದ ತಂದ್ರತ್ತ. ಅವಾಗ ಹೇಳಿಲ್ಲತ್ತ. ಅದು ಮಧ್ಯೆ ಕುಡ್ದು ಅಂದ್ರೆ ವಾಟ್ಕ ಇತ್ತತ್ತ. ವಾಟ್ಕದ ಹಾಕಿಟ್ಟಿದ್ಲತ್ತ. ಅದು ವಾಟ್ಕ ಬಂಗಾರದ್ದು ಇತ್ತತ್ತ. ಆ ಬಂಗಾರ ಪಾತ್ರ ನಿನಗೆ ಮಧ್ಯೆ ಕುಡ್ದು ಅಂದ್ರೆ ಅದು ಮಧ್ಯನ ಅದು ಕುಡಿದು ಬತ್ತು. ಆ ಮಧ್ಯನ ಬತ್ತು ತೊಗೊಂಡು ಹೋಗಿಬಿಡ ಅಂದತ್ತ. ಒಂದತ್ತ ಹೊಯ್ದಾಡಕೈತತ್ತ ಮನ. ಯಾಕೆ? ಬಂಗಾರ ಬರ್ತೈತಿ. ಬಂಗಾರ ಅಂದ್ರೆ ಭಾಳ ಕೆಟ್ಟ. ಅದ್ರಾಗ ಹೆಣ್ಮಕ್ಳಿಗೆ ಬಂಗಾರ ಅಂದ್ರೆ ಮುಗದ ಹೋಗ್ತದೇನ ಅಟ್ಟಿರ್ತೈತಿ. ಅದು ಬಂಗಾರ ಅಂದ್ರೆ ಅಟ್ಟ ಪ್ರೇಮ. ಯಾವಾಗ ಹೆಣ್ಮಗಳ ಚಂತನ ಗಂಡಿಗೆ ಬೇಕತ್ತ, ಚಂತನ ಬೇಕತ್ತ. ಮುಂಜಾನೆ ತಾಳಿ ತೊಗೊಂಡು ಕಣ್ಣಿಗೆ ಹಚ್ಕೊಂಡು ಹಣ್ಣಿಗೆ ಹಚ್ಕೊಂಡು ನಾವು ಕಡಿಮೆ ಮಾಡ್ತಿದ್ದ, ಬೆಲ್ಲ ಕೊಡ್ತಿದ್ಲತ್ತ. ಅದು ಹುಡುಕಿ ಕೇಳ್ತದೆ, ಮಮ್ಮಿ ಚಂದನ ಪಪ್ಪಾಗ ಬೈತಿ, ಮತ್ತು ಮುಂಜಾನೆ ತಾಳಿಗೆ ಯಾಕೆ ನಮಸ್ಕಾರ ಮಾಡ್ತೀವಿ ಅಂತ ಕೇಳ್ತಂತ. ನನ್ನ ಹಾಟೆ 6 ಹೊಡ್ತಾರೆ, ಬಂಗಾರ ತಾಳಿ ಐತದ ಅಂದ. ಬಂಗಾರ ಕೈಗೆ ಮಾಡ್ತಮ್ಮ, ಅವ ಕೈಗೆ ಮಾಡಂಗಿಲ್ಲ ಅಂದ. ಪ್ರೇಮ್ ಎದ್ರ ಮ್ಯಾಗ? ಬಂಗಾರ ಮ್ಯಾಗ. ಗಂಡರ ಮ್ಯಾಗ ಇಲ್ಲ, ಪ್ರೇಮ್ ಬಂಗಾರ ಮ್ಯಾಗ. ಹಂಗೆ ನಮ್ಮ ಪ್ರೇಮ್ ಎದ್ರ ಮ್ಯಾಗ ಅಂದ್ರೆ ಭೋಗದ ಮ್ಯಾಗ ಹೆಚ್ಚು ವೈಭವದ ಮ್ಯಾಗ ನಮ್ಮದು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಮೇಡಿ ಏನು ಬಂಗಾರ ಅಂದಲ್ಲ ಹಾಕಿ ಈ ಪಾತ್ರೆ ನಿನಗ ಅಂದಲ್ಲ, ಹುಚ್ಚ ಹಿಡಿತತ್ತ ಅವಂಗ ಅಂದತ್ತ. ಅಂದು ವಿಚಾರ ಮಾಡಿದತ್ತ. ಇಲ್ಲಿ ಅಂತರೂ ನಮ್ಮ ಊರನವ್ರು ಬಂದಿಲ್ಲ, ಯಾರೂ ನೋಡಿಲ್ಲ. ಇವತ್ತು ಕುಡ್ದ ಪಶ್ಚಾತ್ತಾಪ ಮಾಡ್ಕೊಂಡು ಬಿಟ್ಟು ಬಿಡೋದು. ಇವತ್ತು ಕುಡಿದ ಇವತ್ತೊಂದಿನ ಏನಾಗಿರ ಒಂದಿನ ತಿಂದು ಬಿಡೋ ಗುಟ್ಕ ಅದಕ್ಕೇನಾಗ್ತೈತಿ. ಮತ್ತು ಹೇಳೋರು ಹಂಗೆ ಚಂದ ಭಾಳ ಹೇಳ್ತಿರ್ತಾರೆ. ಗೆಳೆಯರು ಇರ್ತಾರೆ ಅಂದ್ರೆ ಭಾಳ ಚಂದ ಹೇಳ್ತಿರ್ತಾರೆ. ಅವರು ಚಲೋ ಹೇಳಂಗಿಲ್ಲ, ಕೆಟ್ಟ ಭಾಳ ಹೇಳ್ತಾರೆ. ಒಂದು ತಿಳ್ಕೊಬೇಕು ನಾವು. ಚಲೋ ಉಪದೇಶ ಮಾಡೋಂಗಿಲ್ಲ, ಬರೇ ದುರ್ಗುಣಗಳನ್ನ ಹಾಕ್ತಿರ್ತಾರೆ. ಅದಕ್ಕೆ ಅವಂದತ್ತ, ಇಲ್ಲಿ ಯಾರೂ ನೋಡಿಲ್ಲ, ನಮ್ಮ ಮಂದಿರ ಯಾರೂ ಬಂದಿಲ್ಲ. ಕುಡಿದ್ರಾತ, ಬಂಗಾರ ಪಾತ್ರೆನೂ ಬರ್ತೈತೆ, ಮತ್ತು ಮುಂಜಾನೆ ಬಿಟ್ರಾತು ಅಂದತ್ತ. ಅಂದು ಕೈ ಹಾಕಿದತ್ತ, ಬೇಡ ಅಂದತ್ತ.
ನಿನ್ನ ಮನ ಹೆಂಗಿರ್ತಾನೆ ನೋಡ್ಲಾಕ ನಾ ಇಟ್ಟು ಹೇಳಿನಿ ನೀನು ಪಂಡಿತದಿ ಕುಡಿಬೇಡ ಅಂದತ್ತು. ಅವಾಗ ಹಾಂ ಅಂದತ್ತು. ಇದನ್ನು ಧರ್ಮ ಅಂದ್ರೆ ಏನು? ನೀನು ಧರ್ಮ ತಿಳ್ಕೊಳಕ್ಕೆ ಬಂದಿಲ್ಲ. ಧರ್ಮ ಅಂದ್ರೆ ಇದೆ, ನೀತಿ ಅಂದ್ರೆ ಇದೆ. ಇದನ್ನು ತಿಳ್ಕೊಂಡು ಅಂದ್ರೆ ಎಲ್ಲ ತಿಳ್ಕೊಂಡಾಗ ಮೊದಲು ಇದನ್ನು ತಿಳ್ಕೊಂಡು ಅಂದತ್ತು. ಹಂಗೆ ನಾವು ಎಲ್ಲಿ ಹೋಗ್ತೀವಿ ಅಂದ್ರೆ ಏನು ಮಾಡ್ತೀವಿ, ಎಲ್ಲಿ ಇದು ಮಾಡ್ತೀವಿ, ಇದು ಆಗ್ತೀವಿ ಅಂದ್ರೆ ಬರ್ತಿತ್ತು ಅಂದ್ರೆ ನೀತಿ ಬಿಡ್ತೀವಿ. ಬರ್ತಿತ್ತು ಅಂದ್ರೆ ನೀತಿ ಬಿಡ್ತೀವಿ. ಹುಡುಗರು ಖಾಲಿ ಕಲಿಯಕ್ಕೆ ಹೋಗಿರ್ತಾವೆ, ಕರ್ಕೊತ ಹೋಗ್ಬಾರ್ದು, ಕಲಿಯಂಗಿಲ್ಲ. ಮುಂದೆ ಹೋಗೋದು ಬೇರೆ ಹೋಗಿರ್ತಾವೆ, ಕಲಿಯಕ್ಕೆ ಹೋಗಿರ್ತಾವೆ. ಮುಂದೆ ಬೇರೆ ಬೇರೆ ನೋಡೋದು ತಿರುಗಾಡೋದು, ಓದಂಗಿಲ್ಲ, ಮಾಡೋಂಗಿಲ್ಲ. ಇದಕ್ಕೆ ಬಂದೀವಿ ಒಂದು ಹೋಗಿಬಿಡ್ತದೆ ತಲೆಯಾಗ. ಒಬ್ಬನ ಒಂದು ಹುಡುಗಿ ಬೆನ್ನ ಹತ್ತಿದತ್ತು. ಸುತ್ತಮುತ್ತ ಯಾರೂ ಇಲ್ಲ, ನಾವು ಇನ್ನು ಇಲ್ಲೇ ಎಲ್ಲ ಬಾರೇ ಕಣಿಕೆ ಹಾಡಾಕತ್ತಿದ. ಅವಾಗ ಆ ಕಡೆ ಪೂಜಾರ್ ಬಂದತ್ತ, ನಾನು ಇರುವುದೇ ನಿಮಗೆ ಈ ಅಂತ ಬಂದು ಹಿಡ್ಕೊಂಡು ಹೋದತ್ತ. ಹಂಗೆ ಮನುಷ್ಯ ಏನು ಮಾಡ್ತಾನಂದ್ರೆ ಏನು ಹಾಳಿ ಹಿಡ್ದಿರ್ತಾನೆ ಅದನ್ನು ಬಿಡ್ತಾನೆ. ಏನು ನೀತಿ ದಾರಿ ಇರ್ತೈತಿ, ಅದನ್ನ ಏನು ಮಾಡ್ತಾನೆ, ಬಿಡ್ತಾನೆ. ಅದಕ್ಕೆ ಹೇಳ್ತಾರೆ ನೀತಿ ಬಿಡಬಾರ್ದು. ಮತ್ತು ಇನ್ನೊಂದು, ನಿಮಗೆ ಚಲೋ ಆಗತ್ತೆ ನಾನು ಅಂದ್ರೆ ನನಗೆ ಚಲೋ ಆಗ್ತೈತಿ. ಇದೊಂದು ಯಾವಾಗಲೂ ಒಂದು ಪದ್ಧತಿ. ಇವರೆಲ್ಲರಿಗೂ ಚಲೋ ಆಗಲೇನೆ ಅಂದ್ರೆ ನನಗೆ ಆಗ್ತೈತಿ. ನಾನು ಒಬ್ಬ ಆವಕ್ಕೆ ಇವರೆಲ್ಲ ಹೋಗ್ಬೇಕು ಅಂದ್ರೆ ಆಗೋದಿಲ್ಲ. ನಾವು ಅಂತೀವಿ ಬಂದಾಗ ಆನಂದ ಅನಿಸ್ತೈತಿ, ಬತ್ತು ಅಂದ್ರೆ ಚಲೋ ಅನಿಸ್ತೈತಿ. ಮುಂದೆ ಹಂಗೆ ಆಗೋದಿಲ್ಲ, ಹಂಗಿರಂಗೆ ಇಲ್ಲ ಅದು. ಅದಕ್ಕೆ ಒಂದು ಏನು ಅಂದರೆ ನೀತಿ ಇತ್ತು ಅಂದರೆ ಎಲ್ಲ ಇದ್ದಂಗೆ ಸ್ವಲ್ಪ ಗುರುಗಳ ಮಾತು ಕೇಳ್ಕೊತ ಹೋದಿವಿ ಅಂದ್ರೆ ಅದು ನಮ್ಮನ್ನು ಕಾಯ್ತದೆ. ಎಲ್ಲಿದ್ದಾರೆ ಗುರುಗಳು ಇಲ್ಲ ಇರ್ತಾರೆ. ಇದ್ದವ್ರೊಳಗೆ ನಾವು ಕಾವುದು, ಅವ್ರೊಳಗೆ ನಾವು ನೋಡೋದು ಕಲಿಬೇಕು. ನಾವು ಹಂಗೆ ಬೇಕಂದ್ರೆ ಆಗೋದಿಲ್ಲ. ಹೆಂಗೆ ಬೇಕು ಹಂಗೆ ನೋಡಿದ್ರೆ ಅಂದ್ರೆ ಕಾಣ್ತೈತಿ. ನಮಗೆಲ್ಲ ಹಂಗೆ ಬೇಕಂದಂಗೆ ಆಗೋದಿಲ್ಲ ಅದು. ಇಲ್ಲಿ ಬಂದ ನೋಡು, ಮಾದೇವಣ್ಣ ಬಂದ ನೋಡು, ಮಕ್ಕಳಪ್ಪನ ಮಾದೇವಣ್ಣ ಊಟಕ್ಕೆ ಹೇಳಿದ್ರು ಅವ್ರು. ನಮ್ಗೆ ಎಲ್ಲ ಮಂದಿ ಒಟ್ಟು ಫ್ಯಾಮಿಲಿ ಊಟಕ್ಕೆ ಹೇಳಿದ್ರು. ಊಟಕ್ಕೆ ಹೇಳೋ ಮುಂದೆ ಹೇಳಿದ್ರು ಅವ್ರು, ಏನು ಮಾಡ್ತೀರಿ ಅಂತ ಕೇಳಿದ್ರು ಅಪ್ಪಗಳು. ಗುಲಾಬ್ ಜಾಮೂನ್ ಅಂದ್ರೆ ಅವರು. ಗುಲಾಬ್ ಜಾಮೂನ ಮುಂಜಾನೆ ಊಟನ ಹೋಗಲಿಲ್ಲ ನಮಗೆ, ಮಧ್ಯಾಹ್ನ ಊಟಕ್ಕಲ್ಲೇ ಅದು. ಇನ್ನು ಮುಂದೆ ಅಪ್ಪಗಳು ಊಟಕ್ಕೆ ಕೂತಾಗ ನಾವು ಕೂತೀವಿ. ಅಪ್ಪಗಳು ಸ್ವಲ್ಪ ಅರಿವಿ ತೊಳೆದು ಹಾಕ್ಬೇಕಂತೇಳಿ, ನೀ ಯಾಕೆ ಹೋಗಿಲ್ಲ ಅಂದ್ರೆ ಅವರು, ನಿಮ್ಮ ಅರಿವಿ ತೊಳೆದು ಹೋಗ್ಕೊಂಡ್ರಿ ಅಂತೇನೆ. ಹಿಂಗೆ ಒಂದು ಚಪಾತಿ ತೊಗೊಲ್ಲ ಅಂದ್ರೆ, ಗುಲಾಬ್ ಜಾಮೂನ್ ತೊಗೋ ತಂಗ್ಯಂಗೆ ಚಪಾತಿ ಒಂದು ಅರ್ಧ ತೊಗೋರು. ಇದು ಮುದ್ದಾಮ ಕಾಳು ಹಾಕತ್ತಿದ್ರು ಅವ್ರು. ಒಂದು ಅರ್ಧ ನೋಡು, ಒಂದು ಗಿರ್ದ ನೋಡು, ಒಂದು ತುತ್ತು ಹಾಕೋದಿಲ್ಲ. ಗುಲಾಬ್ ಜಾಮೂನ ತಿಂತಾನ. ನಾ ಕೂತ್ನಿ. ಹೇಳಿದರು. ಆ ಬಳಿಕ ಅವ್ರು ಪ್ರಸಾದ ಆತು, ಇನ್ನು ಹೋಗ್ಬೇಕನ್ನ ನಾನು ಅರಿಬೇಡ ತೊಳೆದು ಹೋಗಂದ್ರು ಅವರು. ಅರಿವಿ ನೆನಕಿದ್ದ ಪುಡಿ ಒಳಗೆ ಹಾಕಿ ತೊಳೆದು ಹಾಕಿ ಹೋಗಂದರು. ಮತ್ತು ಅವ್ರು ಡಿಗ್ಗದಾವ ಅರಿವಿ ಅವೆಲ್ಲ ತೊಳೆದು ಹೋಗ್ಬೇಕು. ಗುಲಾಬ್ ಜಾಮೂನ್ ನಾನು ಹಣಿಬಾರಿ ಹೆಂಗೆ ಅಂತೇಳಿ ಆದ್ರೂ ಹೋಗಿ ತೊಳ್ಕೊಂಡು ಬಂದು ಹಾಕಿ ಅಲ್ಲಿ ಹೋದಿವಿ. ಹೋದಕ್ಕೆ ಗುಲಾಬ್ ಜಾಮೂನ್ ಆಗೈತಿ, ರಕಾಟ್ ಉಳ್ದೈತಿ, ಪಾಕಟ್ ಉಳ್ದೈತಿ. ಅಂದ್ರೆ ನಾವು ಯಾಕೆ ಹಂಗಾಗತ್ತೈತಿ ಅಂದ್ರೆ ಹೇಳಿದವ್ರ ಮಾತು ಕೇಳಂಗಿಲ್ಲ. ನಮಗೆ ಅವಾಗ ತಿಳಿಯಂಗಿಲ್ಲ. ಅವಾಗ ಏನು ಹೇಳ್ತಾರೆ ನಮ್ಗೆ ಅರ್ಥ ಆಗೋದಿಲ್ಲಲ್ಲ. ಅರ್ಥ ಆಗ್ತಿತ್ತು ಅಂದರೆ ತಿಳಿದು ಇಟ್ಟು ಕರುಣಾದಿಂದ ಹೇಳ್ತಾರೆ, ತಾಯಿಗೆ ತೆಚ್ಚಿ ಹೇಳ್ತಾರೆ, ತುವಾತಾರೆ. ಒಂದು ತುತ್ತು ತಿಂದ್ರೆ ಏನಾಗ್ತಿತ್ತು, ಅಡ್ಡಟ್ಟು ತಿಂದ್ರಿ ಇಡ್ಡಟ್ಟು ತಿಂದಿದ್ದೆವು ಆಗ್ತಿತ್ತು. ಕರೆ ಅದು ಅಲ್ಲಿ ಇಲ್ಲ ಎರಡು ಕಡೆ ಕಳ್ಕೊಂಡಿವಿ. ಮತ್ತು ನುಚ್ಚಿಗೆ ನಮಗೆ ಗಂಟು ಬಿತ್ತಾರೆ ಹಿಂದಿನ ಮಂದು ಬಳಕೆ. ಅದಕ್ಕೆ ಹೇಳ್ತಾರೆ ಏನು ಅಂದರೆ ನಾವು ನೀತಿವಂತರಾಗಿರಬೇಕು. ಏನೇದಾದ್ರು ಒಳ್ಳೇದಾಗಲತ್ತಿತ್ತು ಅಂದ್ರೆ ನಮಗೆ ದೇವರು ಚಲೋ ಮಾಡೇ ಮಾಡ್ತಾನೆ. ಅದಕ್ಕೆ ನಾವು ಏನೇ ಇದ್ರೂ ಗುರುಗಳ ಮೇಲೆ ಭಾರ ಹಾಕಿ ನೀತಿವಂತರಾಗಿ ಹೋದಿವಿ ಅಂದ್ರೆ ನಮ್ಮ ಗಾಡಿ ಹೋಗಿ ಮುಟ್ಟುತ್ತದೆ. ಕಡೆಗಿಲಿಲ್ಲದ ಬಂಡೆ ಹೊಡೆಗಳು ಮಾಂಬುದೆ, ಕಡೆಗಿಲು ಬಂಡಿಗಾದಾರ, ಕಡುದರ್ಪ ವೀರದ ಒಡಲೆಂಬ ಬಂಡಿಗೆ ಮೃಡ ಕಾಣರ ನುಡಿಯೇ ಕಡೆಗಿಲು ಕಾಣ ರಾಮನಾಥ. ಅದು ನಮ್ಮನ್ನು ಕಾಯ್ತದ ಗಾಡಿ. ಯಾಕೆ ಅದಕ್ಕೆ ಕೇಳಬೇಕು. ಇದಕ್ಕೊಂದು 4 ಮಾತು, ದೊಡ್ಡವ್ರ ಮಾತು ಬೇಕು. ಕೆಟ್ಟವ್ರ ಮಾತು ಕೇಳಬಾರ್ದು, ದೊಡ್ಡವ್ರ ಮಾತು ಕೇಳಬೇಕು. ಒಳ್ಳೇದು ಹೇಳಿದ್ರೆ ಕೇಳಬೇಕು, ಕೆಟ್ಟದ್ದು ಹೇಳಿದರೆ ಬಿಡಬೇಕು. 4 ಮಂದಿ ಏನರ ಹೇಳ್ತಾರೆ, ಚಲೋ ಇದು ಬಿಡಕ್ಕೆ ಬಿಡ್ತಾರೆ. ಒಟ್ಟು ಏನೇ ಚಲೋ ಇತ್ತು ಅಲ್ಲೇ ಹೋಗಿ ಅಲ್ಲೇನು ಮಾಡ್ತೀವಿ, ಈ ಪ್ರವಚನಕ್ಕೆ ಇಲ್ಲೇನು ಮಾಡೋರು ಹೋಗಿ ಅಲ್ಲೇ ಇದ್ರಾಗ ಬರ್ತಾರೆ, ಮೊಬೈಲ್ದಾಗ ಬರ್ತಾರೆ ಅಲ್ಲೇ ಕೂತ್ ಕೇಳೋದು. ಮತ್ತು ಅಲ್ಲೇ ಕೂತ್ ಕೇಳೋದು ಮಕ್ಕೊಂಡು ಕೇಳೋದು ಅಂದ್ರೆ ಕೇಳ್ದಂಗೆ ಅನ್ನೋದು. ಇಲ್ಲಿ 4 ಮಂದಿ ಕೂಡ್ತೀವಿ, ಇಷ್ಟು ಜನ ಬರ್ತೀವಿ, ಮಾತಾಡ್ತೀವಿ, ಒಬ್ರಿಗೊಂದು ನೋಡ್ತೀವಿ. ಇಲ್ಲಿ ಭಾವ ಬೇರೆ ಇರ್ತೈತಿ. ಇದನ್ನು ಬಿಟ್ಟು ನಾವು ಏನರೇ ಮಾಡಿದ್ವಿ, ಏನರೇ ಕೇಳ್ತೀವಿ ಅಂದ್ರೆ ಆಗೋದಿಲ್ಲ. ಅದು ಗುರುವಿನ ಹಂತಕ್ಕೆ ಇರಬೇಕಾಗ್ತೈತಿ ನಾವು.
ಹಂಗಿತ್ತು ಅಂದ್ರೆ ಏನು ಮನ್ಯಾಗ ಒಂದು ಚಂದ, ಏನು ಅಡುಗೆ ಚಲೋ ಮಾಡಿರಿ, ಏನು ಪಲ್ಯ ಚಲೋ ಮಾಡಿರಿ, ನಿಮ್ಗೆ ಎಷ್ಟು ಚಲೋ ಅಂದ್ರೆ ಪ್ರೇಮ್ ಉಳಿತೈತೆ ಅಟ್ರ ಮಾಡಿ ಹೇಳ ತಿಂದನಳ ಹಿಂಗೆ ಅನ್ಕೋತ ಕೂತ್ರೆ ಚಂದ ಅಲ್ಲ ಅದು. ಒಬ್ಬ ಹೋಗಿ ಗುರುಗಳ ಕಡೆ ಹೇಳಿದತ್ತ, 12 ಹತ್ತು ಲಗ್ನ ಆಗಿ ನಮ್ಮದು ಒಂದು ಜೀವನದಾಗ ಚಂದಿಲ್ಲ, ಒಂದು ನಕ್ಕಿಲ್ಲ ಏನಿಲ್ಲ, ಬಡೇ ಜಗಳ. ಗುರುಗಳು ಕೇಳಿದ್ರತ್ತ, ಒಂದಿನ ರೀ ನೀನು ಅಡುಗೆ ಚಲೋ ಆಗೈತಿ ಇವತ್ತು, ಏನು ಚಲೋ ಮಾಡಿತ್ತ ಅಂದಿ ಅನ್ನತ್ ಕೇಳಿದತ್ತ. ಅಂದಿಲ್ಲ ಅಂದತ್ತು, ತನ್ಬೇಕು ಅಂದ್ರತ್ತು. ಒಂದಿನ ಊಟಕ್ಕೆ ನೆಪ್ಪಾತತ್, ಗುರುಗಳ ಮಾತು ನೆಪ್ಪಾತತ್. ಏನು ಇವತ್ತು ಪಲ್ಯ, ಏನು ಇವತ್ತು ಕಾರ್ಬೇಳೆ, ಏನು ಇವತ್ತು ಚಪಾತಿ, ಏನು ನಂಬರ್ 1 ಅಂದತ್ತು. ಆ ಗಡಿಗೆ ಅವತ್ತ ಒಗದ್ಲತ್ತ. ನಿನ್ನ ಹೆಣ ಇರಲಿ ದಿನ ಮಾಡ್ಯಾಕಿ ನೀವು ಒಂದು ದಿನ ಚಲೋ ಇರಲಿಲ್ಲ, ಇವತ್ತು ನೆರಮನೆ ಕೊಟ್ಟಳು ಅಕ್ಕಿ ಚಲೋ ಐತಿ ಅದ್ರ ನಿನ್ನ ಬಾಯ ಮಾಡ್ತು ಮುಡಿ, ನಿನಗೆ ಏನರೇ ಮಾಡಲಿಲ್ಲ ಅನ್ನಲ್ಲ. ಎಟ್ಟು ಮಾಡಿ ಹಾಕೀನಿ ಒಂದು ದಿನ ಚಲೋ ಅಲ್ಲಕ್ಕೆ ತಯಾರಿಲ್ಲ, ಇವತ್ತತಿ ಅಂದ್ರೆ ಎಟ್ಟು ನಿಂದ ಇರಬೇಡ ಅಂತ ಅಂದ್ರೆ ನೋಡ್ಕೊಂಡು ಅನ್ಬೇಕು, ನೋಡ್ಕೊಂಡು ಮಾತಾಡಬೇಕು. ಅದಕ್ಕೆ ಹೇಳ್ತಾರೆ ಏನು ಅಂದ್ರೆ ಕೊಲ್ಲುವ ಧರ್ಮ ಬೇಡ, ತಿನ್ನುವ ಧರ್ಮ ಬೇಡ, ಒಳ್ಳೆಯ ಆಹಾರ ತೊಗೊಳ್ಳೋದು. ಭಗವಂತ ಕೊಟ್ಟಾನಂದಾಗ ಒಳ್ಳೆಯ ಆಹಾರ ತೊಗೊಳ್ಳೋದು. ಅಪೋಲೋ ಒಂದು ಇವತ್ತು ನಿಮ್ಗೆ ಗೊತ್ತೈತೆ ಏನಿಲ್ಲ, ಅದ್ರ ಎಲ್ಲ ಗೊತ್ತದ, ಆದ್ರೂ ಕೆಲವೊಂದು ನಿಮ್ಗೆ ಹೇಳ್ತಾನೆ. ಬುದ್ಧಿಜವ್ರ ಇಚ್ಛೆ ಏನಿತ್ತು ಅಂದ್ರೆ ಒಬ್ಬರು ತಿಳ್ಕೊಬೇಕು, ಏನು ಮ್ಯಾಗ ಹೇಳ್ತಾರಂದ್ರೆ ಒಂದು ಯಾವ್ದ್ರ ಬಗ್ಗೆ ಧರ್ಮದ ಬಗ್ಗೆ ಹೇಳ್ತಿದ್ರು ನಾವು, ಧರ್ಮದ ಬಗ್ಗೆ ಹೇಳ್ತಿದ್ದಿಲ್ಲ ನೋಡ್ರಿ. ನೀವು ಯಾವ ಧರ್ಮದ್ದು ಒತ್ತು ಕೊಟ್ಟು ಹೇಳ್ತಿದ್ದಿಲ್ಲ, ಪಾಠದಾಗ ಹೇಳ್ತಿದ್ರು ಎಲ್ಲ ಧರ್ಮಗಳನ್ನ ಹೆಂಗಿರ್ಬೇಕು ಅನ್ನೋದು ಹೇಳ್ತಿದ್ರು. ಜೈನ ಧರ್ಮ ಹೇಳ್ತಿದ್ರು, ಬೌದ್ಧ ಧರ್ಮ ಹೇಳ್ತಿದ್ರು, ಲಿಂಗಾಯತ ಧರ್ಮ, ಹಿಂದೂ ಧರ್ಮ, ಎಲ್ಲ ಪಾರ್ಕಿ ಧರ್ಮ, ಎಲ್ಲ ಧರ್ಮ ಹೇಳ್ತಿದ್ರು. ಆದರೆ ಪ್ರವಚನದಾಗ ಮಾತ್ರ ಇಲ್ಲ, ಧರ್ಮ ಇದರ ತರ್ತಿದ್ದಿಲ್ಲ. ಇದು ಜಾಗತಿಕ ಒಮ್ಮೆ ಎಲ್ಲರಿಗೆ ಅನ್ವಯ ಹಂಗೆ ಹೇಳ್ತಿದ್ರು, ಆಗಲ್ಲಂಗೆ ಹೇಳ್ತಿದ್ರು. ಅವ್ರು ಏನು ಹೇಳ್ತಾರೆ ಸ್ವಲ್ಪ ನಮಗೆ ಕೊಟ್ಟು ಕೇಳಿಕರೆ ಪಕ್ಕ ನಮ್ಗೆ ಒಳಗೆ ಹೋಗೋದು. ಅವ್ರು ಏನು ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ನಾವು. ಪಾಠದಾಗ ಭಾಳ ಚಂದ ಹೇಳ್ತಿದ್ರು ಪಾಠದಾಗದು ಏನು ಕೇಳ್ಬೇಕಾದ್ರೆ. ಒಮ್ಮೆ ನನಗೆ ಕೇಳಿದ್ರು, ನಿಂದು ಯಾವುದು ಧರ್ಮ ಅಂತ ಕೇಳಿದರು. ನಂದು ಲಿಂಗಾಯತ ಧರ್ಮ. ನಿಮ್ಮ ಧರ್ಮದಾಗ ಏನೈತಿ ಅಂತ ಕೇಳಿದರೆ, ಗುರು, ಲಿಂಗ, ಜಂಗಮ, ಪಾದಕ, ಪ್ರಸಾದ, ವಿಭೂತಿ, ಮಂತ್ರ, ರುದ್ರಾಕ್ಷಿ 8 ಆವರಣದವ. ಒಂದೊಂದು ಹೇಳು ಅಂದ್ರೆ ಗುರು ಅಂದರೆ ಯಾರು? ಗುರು ಅಂದ್ರೆ ಲಿಂಗ ಕೊಟ್ಟವ ಮತ್ತು ಮಂತ್ರ ಕೊಟ್ಟವ, ಬರೋಬ್ಬರಿ ಆತ. ಲಿಂಗ ಅಂದ್ರೆ ಜಗತ್ತಿನ ಕುರು. ಅದನ್ನು ಪೂಜೆ ಮಾಡಿದ್ರೆ 330 ಕೋಟಿ ದೇವತೆಗಳು ಅದರ ಬಂದರು. ಅದನ್ನು ಪೂಜೆ ಮಾಡಿದ್ರೆ ಮುಗಿದು ಹೋಗ್ತು. ಮತ್ತು ಕೈಯಾಗ ಗಡಿಯಾರ ನೋಡೋದು ಹೆಂಗೆ, ಗೋಡೆ ಮ್ಯಾಗ ಹೋಗಿ ನೋಡೋದು ಹೆಂಗೆ, ಕೈ ನೋಡ್ಕೊಂಡು ಮುಗಿದ ಹೋಗ್ತಾರ. ಲಿಂಗ ಅಂತ ಹೇಳೀನಿ, ಬರೋಬ್ಬರಿ ಅಂದರು. ಇನ್ನು ಜಂಗಮ ಅಂದ್ರೆ ಒಬ್ಬರು ಹೇಳ್ತೀರಿ, ಮಾಂತಪ್ಪಗಳು ಹೇಳ್ತಾರೆ, ಇರ್ಕಡೆ ಮಾಂತಪ್ಪಗಳು ಕಮಾಗಿವೆ ಜಂಗಮ ಅಂತಾರೆ. ಮತ್ತೊಬ್ರು ಹೇಳ್ತಾರೆ ಜ್ಞಾನಿಗಳ ಜಂಗಮ ಅಂತೀರಿ. ಒಬ್ಬರು ಕಾಮಿ ಹಾಕಿದವ್ರು ಜಂಗಮ ಮನೆ ಬಿಟ್ಟವ್ರು ಜಂಗಮ ಅಂತೀರಿ. ಒಬ್ಬರು ಜಾತಿ ಜಂಗಮ ಅಂತೀರಿ, ಅವ್ರು ಅಲ್ಲತ್ತು ಐತೀರಿ, ಅವ್ರ ಕೇಳ ಅಲ್ಲತ್ತೀರಿ. ಮತ್ತು ಜಂಗಮ ಅಂದ್ರೆ ಯಾರು ಪಕ್ಕ ಹೇಳ್ರಿ. ಈಗ ಮನೆಗೆ ಹೋದ್ರೆ ನೀರಾಗ ಕೊಡ್ತಾರೆ, ಅವರು ಚಹಾ ಕುಡಿದ್ರೆ ಚಾನ ಕೊಡ್ತಾರೆ, ಹಾಲು ಕುಡಿದ್ರೆ ಹಾಲಾಗ ಕೊಡ್ತಾರೆ. ಈ ಜಂಗಮ ಅಂದ್ರೆ ಹೆಂಗೆ ಕೊಡ್ತೀರಿ? ಜಂಗಮ ಅಂದ್ರೆ ಜಾತಿ ಸಂಕೇತ ಅಲ್ಲ, ಜಂಗಮ ಅಂದ್ರೆ ಅದು ಜ್ಞಾನಿ ಸಂಕೇತ, ಮತ್ತು ಎಲ್ಲ ಬೆಟ್ಟು ತ್ಯಾಗ ಮಾಡಿದವ್ರ ಸಂಕೇತ ಅದು. ಅದಕ್ಕೆ ಜಂಗಮ ಅಂತ ಐತಿ. ನೀವು ಇದಕ್ಕೆ ಹಚ್ಕೋತಿರಲಿಲ್ಲ, ಹಿಂಗೆ ಹಚ್ಕೋತಿರಲಿಲ್ಲ, ಜಾತಿ ತಂದು ಹಚ್ಕೋತಿರಲಿಲ್ಲ. ಅದಕ್ಕೆ ಒಂದು ಹೇಳಿದ್ರೆ ಮಾಡ್ತಾರೆ, ಹೆಣ್ಮಕ್ಳು ಎಲ್ಲರೂ ಮಾಡ್ತಾರೆ. ಒಂದೇ ಹೇಳ್ರಿ, ಇದಕ್ಕೆ ತಂದ್ರೆ ಅದ ಮಾಡಲಿ. ಮತ್ತು ಇಲ್ಲಿಕಂದ್ರೆ ಹೇಳಲಿಕ್ಕಂದ್ರೆ ನಿಮ್ಮ ಧರ್ಮನ ತಪ್ಪಿ ಹೋಗ್ತದೆ. ಯಾರನ್ನ ತಂದು ಮಾಡ್ಕೋತ ಕೂತ್ರೆ ಹೆಂಗೆ? ಸ್ವಲ್ಪ ತ್ಯಾಗ ಮಾಡಿರ್ಬೇಕು, ಏನೆಲ್ಲವನ್ನು ಕೊಟ್ಟಿರು ಬಿಟ್ಟಿರ್ಬೇಕು, ಬಂದು ಹೋದ್ರೆ ನಮ್ಗೆ ಆನಂದ ಆಗಬೇಕು. ಈಗ ಅವನು ಬಿಡಿಸೋದು, ನೀವೊಂದು ಬಿಡಿಸೋದು, ಕಾಲು ಕೊಡೋದು ಹಿಂಗೆ ಅವ್ನು ಬಂದವು ಅವ್ರು ಪಾಲ ಪೂಜೆ ಮಾಡೋದು, ಅವ್ನು ಬಿಡಿ ತೊಗೊಳೋದು, ಇವನು ಬಿಡಿ ಹಚ್ಕೊಳ್ಳೋದು, ಏನು ಚಲೋ ಆಯ್ತು ಮನೆಗೆ. ಇನ್ನೊಂದು ಜ್ಞಾನಿಗಳು ಯಾಕೆ ಬರ್ತಾರೆ ಮನೆಗೆ ಅಂತ ಕೇಳಿದ್ರೆ, ಜ್ಞಾನಿಗಳು ಯಾಕೆ ಬರ್ತಾರೆ ಮನೆಗೆ? ಜ್ಞಾನಿಗಳು ಹೊಳಿ ದಂಡೆ ಕೂತವ ಯಾಕೆ ಬರ್ತಾನೆ? ಹೊಳಿ ಒಳಗೆ ಕೂತಿರ್ತಾನೆ, ಹೊಳಿ ದಂಡೆಗ ಇರ್ತಾನೆ, ಅವ ಯಾಕೆ ಬರ್ತಾನೆ ನಿಮ್ಮಲ್ಲಿ? ಅದಕ್ಕೆ ನೀವು ಏನು ಮಾಡಿರಿ ಅಂದ್ರೆ, ಜ್ಞಾನ ಹೆಚ್ಚಾತು ಅಂದ್ರೆ ಹೇಳ್ತಾರಪ್ಪ, ಇವ್ರು ಹೇಳ್ತಾರಲ್ಲ, ಅಲ್ಲಪ್ರಭು ಹೇಳ್ತಾನೆ, ಪಟ್ಟೋಗಿ ಹೇಳ್ತಾನೆ, ಜಾತಿ ಜಂಗಮರು ಕೋಟ್ಯಾನು ಕೋಟಿ, ನೀತಿ ಜಂಗಮರು ಕೋಟ್ಯಾನು ಕೋಟಿ, ಸಿದ್ಧ ಜಂಗಮರು ಕೋಟ್ಯಾನು ಕೋಟಿ, ಜ್ಞಾನಿ ಜಂಗಮ ದುರ್ಲಭ ಗೋಯಿಸ್ವರ ಇಲ್ಲ ಅಂತ ಹೇಳ್ತಾರೆ, ಪಟ್ಟ ಹೇಳ್ತಾರೆ. ಇಲ್ಲ ಅದಾನ, ಇಲ್ಲಿ ಒಬ್ಬ ಕಡಿಮೆ ಅದಾನ, ಇಲ್ಲ ಅಂತಲ್ಲ, ಇಲ್ಲಿ ಒಬ್ಬ ಅದಾನ.
ಎಲ್ಲೋ ಒಬ್ಬ ಅದಾನ, ಜ್ಞಾನಿ ಒಬ್ಬ ಎಲ್ಲೋ ಅದಾನ, ಅವನು ನಮ್ಮನಿಗೆ ಯಾಕೆ ಬರೋಕೆ ಹೋಗ್ತಾನ? ಮತ್ತು ನಮ್ಮನಿಗೆ ಮಾಡ್ಕೋಬಾರ್ದು, ಮಾಡ್ಕೋಬೇಕು. ಹೆಂಗೆ ಮಾಡ್ಕೋಬೇಕು ಸ್ವಲ್ಪ ತಿಳಿದು ಮಾಡಿದೀವಿ ಅಂದ್ರೆ, ಗೊತ್ತಾಯ್ತು ಅಂದ್ರೆ ನಮ್ಮ ಜೀವನ ಬೇರೆ ಆಗ್ತೈತಿ. ಇದು ಧರ್ಮ. ಅದಕ್ಕೆ ಅವ್ರು ಏನು ಮಾಡ್ತಿದ್ರು, ಜಾಗತಿಕ ಧರ್ಮ ಹೇಳ್ತಿದ್ರು, ಇವನ ಉಳಿದ ಧರ್ಮಗಳನ್ನ ಹೇಳ್ತಿದ್ದಿಲ್ಲ. ಕೊಲ್ಲೋದು ಬೇಡ, ಕಳಬೇಡ, ಕೊಲ್ಲಬೇಡ. ಅದಕ್ಕೆ ನಾವು ನೀತಿವಂತರಾಗಿ ಏನು ಮಾಡಬೇಕು, ಇರಬೇಕು. ನೀತಿವಂತರಾಗಿ ಇದ್ದೀವಿ ಅಂದ್ರೆ ನಮಗೆ ಭಾಳ ಬೆಲೆ ಅದ ಈ ಜಗತ್ತಿನಾಗ. ನೀತಿವಂತರಾಗಿರ್ಬೇಕು. ನಾವು ನೀತಿ ಕಳ್ಕೊಂಡು ಬಿಡಿ ಕದ್ಕೋತ ನಾವು ಪಾಲ್ಪಜಕ್ಕೆ ಹೋಗ್ತೀವಿ, ನಾವು ಮನೆಗೆ ಚಹಾ ಕುಡ್ಕೋತ ಅವ್ರ ಚಹಾ ಕುಡಿತೀವಿ ಅಂದ್ರೆ ಅದು ನೀತಿ ಅಲ್ಲ. ನೀತಿ ಅಂದರೆ ನಮ್ಮಿಂದ ಅವ್ರು ಏನಾರ ಕಲಿಬೇಕು, ಅವ್ರಿಗೆ ಉದ್ಧಾರಣೆ ಆಗಬೇಕು, ಅದು ನೀತಿ. ಅದಕ್ಕೆ ಇಲ್ಲಿ ಹೇಳ್ತಾರೆ ಏನು ಅಂದ್ರೆ, ನಾವು ಗಾಡಿ ಹೆಂಗೆ ಅಡ್ಡು ಗಾಡಿ ಹೋಗ್ತಾವೆ ಹಂಗೆ ನಾವು ನೀತಿವಂತರಾಗಿ ಏನು ಮಾಡಬೇಕು ಅಂದ್ರೆ ನಮ್ಮ ಗುರಿಯನ್ನು ಮುಟ್ಟಬೇಕು, ನಮ್ಮ ಗುರಿ ತಲುಪಬೇಕು. ದುರಿತ ಕರ್ಮ ಬೇಡ, ಒಳ್ಳೆಯ ಕರ್ಮ ಬೇಕು, ಕೆಟ್ಟ ಕರ್ಮ ಮಾಡೋದು ನಮಗೆ ಬೇಡ. ಅದಕ್ಕೆ ನಾವು ನೀತಿ ಒಳಗೆ ಏನು ಮಾಡಬೇಕು, ನೀತಿವಂತರಾಗಿ ನಮ್ಮ ಕೆಲಸ ನಾವು ಮಾಡ್ಕೋತ ಹೋದೀವಿ ಅಂದ್ರೆ ನಾವು ನಮ್ಮ ಗುರಿಯನ್ನು ತಲುಪ್ತೀವಿ, ಗುರಿ ಮುಟ್ಟುತ್ತೀವಿ. ಅದಕ್ಕೆ ಗುರಿ ಮುಟ್ಟಬೇಕಂತೇಳಿ ಮಲ್ಲಿಕಾರ್ಜುನಪ್ಪಗಳು, ಸಿದ್ದೇಶ್ವರಪ್ಪಗಳು ಎಷ್ಟು ಇದು ಮಾಡಿದರು, ಎಷ್ಟು ತ್ಯಾಗ ಮಾಡಿದರು, ಎಷ್ಟು ಜ್ಞಾನ ಕೊಟ್ಟರು. ಅದಕ್ಕೆ ನಾವು ಏನು ಮಾಡೋದು ಅಂದ್ರೆ ಅದಕ್ಕೆ ಕೇಳ್ತಾರೆ, ಕಿಳು ಮುಂದೆ ಚಂದ ಕೇಳ್ಬೇಕತ್ತ. ಸ್ವಲ್ಪ ನಾವು ಏನು ಮಾಡ್ಬೇಕಂದ್ರೆ ದೊಡ್ಡವ್ರ ಮಾತು ಸ್ವಲ್ಪ ಕೇಳ್ಬೇಕು. ನನ್ನೊಂದು ಚಟ ಐತಿ, ಅಪ್ಪಗಳು ಹೇಳಿದ ಮಾತು ನಾವು ಇನ್ನೂ ತನಕ ಒಂದೂ ಬಿಟ್ಟಿಲ್ಲ. ಜಗಳ ಆಗುತ್ತೆ, ಅವ್ರಿಗೆ ನಮಗೆ ಜಗಳ ಭಾಳ. ಕರೆ ಅವ್ರ ಮಾತು ಮೀರಂಗಿಲ್ಲ. ಅವ್ರು ಏನೋ ಹೇಳಿದ್ದು ನಾವು ಸ್ವಲ್ಪ ನನಗೆ ಅರಿವು ಐತಿ. ಅವತ್ತು ಕೀಳ್ತ ನನಗೆ ಕೂಡ ತಿಳಿದು ದೇವ್ರ ಕಡೆಯಿಂದ ಕೀಳಿ ಕೊಟ್ಟಿದ್ದೆ ಇವ್ರ ಕೈ ಆಗ್ತವ್ರು ಅಂತೇಳಿ. ಅಪ್ಪಗಳು ಯಾರು ಮಾಡಿ ನಮಗೆ ಗೊತ್ತಿಲ್ಲ, ಕೀಳಿತವ್ರು. ನಾವು ಕೆಲಸ ಮಾಡ್ತೀವಿ, ಒಟ್ಟು ಒಲ್ಲೆ ನಾವು ಇವ್ರು ಯಾವುದೂ ಒಲ್ಲೆ ಅನ್ಕೋತು ಏನು ಒಲ್ಲೆ ಅಂದ್ರೆ ಹೆಚ್ಚಿಗೆ ಬರ್ತೈತೆ. ಅದನ್ನು ಏನೈತಿ ಏನೋ ನಾವು ಬೇಕಂದ್ರೆ ಬರೋಂಗಿಲ್ಲ, ಅದು ಬೇಕಂದ್ರೆ ಬರೋಂಗಿಲ್ಲ, ಒಲ್ಲೆ ಅಂದ್ರೆ ಬರ್ತಾವೆ. ರೊಕ್ಕ ಪಕ್ಕ ಬೇಕಂದ್ರೆ ಬರೋಂಗಿಲ್ಲ, ಬ್ಯಾಡಂದ್ರೆ ತಾನ ಬರ್ತೈತೆ. ಅಪ್ಪಗಳು ಏನು ಒಲ್ಲೆ ಎತ್ತಿದ್ರು ಜಗತ್ತ ಬತ್ತ. ಒಂದು ಕಾರ್ ಇಲ್ಲ, ಒಂದು ಏನೂ ಇಲ್ಲ, ಆದ್ರೆ ವಿಮಾನದ ತಿರುಗಾಡಿದ್ರು. ಏನು ಆರಾಮ ರಾಜರಂಗೆ ತಿರುಗಾಡಿದ್ರು. ನಾವು ಬೇಕಾದಂಗೆ ಉಳ್ಳಾಡ್ತೀವಿ, ಕರೆ ಆಗೋದಿಲ್ಲ, ಅದು ಕೆಲಸ ಹಾಕೋದೇ ಇಲ್ಲ. ಯಾಕಂದ್ರೆ ಗುರು ಕೃಪಾ ಹಂಗೆ ಇರ್ತೀವಿ. ಗುರು ಕೃಪಾ ಇತ್ತು ಅಂದ್ರೆ ಎಲ್ಲ ಕೃಪಾ ಆದಂಗೆ. ಅದಕ್ಕೆ ನೀತಿ ನಾವು ಭಾಳ ಕಾಯ್ಕೋತೀವಿ ಅನ್ನೋ ಬದಲಿನೂ ಗುರು ಕೃಪಾ ನಮಗಿತ್ತು ಅಂದ್ರೆ ನೀತಿ ಹತ್ತೈತಿ, ತಾನ ಹತ್ತೈತಿ. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಕಾಯಿ ಹೊಳೆ ದಂಡಿಗೆ ಇದ್ದರೂ ಸಮುದ್ರ ನೀರು ಇದ್ರೂ ಕುಡಿಯಂಗಿಲ್ಲ. ಯಾಕೆ ಗಡಿಗೆ ಯಾಕೆ ಕುಡಿತೈತಿ? ಅದಕ್ಕೆ ರುಚಿ ಹತ್ತಂಗಿಲ್ಲ ಮತ್ತೇನು. ಹಂಗೆ ತಿಲ್ಲಾಕ ರಗಡ ಇದ್ರೂ ಗುಟ್ಕನೇ ಹಾಕ್ಬೇಕು. ಇವಾಗ ಗುಟ್ಕನೇ ಹಾಕಬೇಕತ್ತ. ತಂದು ಮಗ ಕೂಡ ಹೋಗ್ತಾರೆ, ಮಗ ಚಗಡ ತೊಗೋತೈತಿ, ತಂದು ಗುಟ್ಕ ತೊಗೋತಾನೆ. ಯಾವ ಬುದ್ಧಿವಂತ? ಅದಕ್ಕೆ ಏನು ತಿನ್ನಬಾರ್ದು, ಏನು ಕುಡಿಬಾರ್ದು, ಏನು ಹೇದಬಾರ್ದು ಮಾಡಬಾರ್ದು ಅಂಥವೆಲ್ಲ. ಯಾವ ಮಾಡಬೇಕು ಅವತರಣ ಮಾಡಬೇಕು. ಸ್ವಲ್ಪ ನಾವು ನೀತಿವಂತರಾಗಿ ನಡಿಬೇಕು. ಇಲ್ಲಿ ಗುಲ್ಬರ್ಗ ಜಿಲ್ಲೆದಾಗ ಮೇಲ್ಕುಂದ ಐತಿ, ಅಲ್ಲಿ 8 ಮಂದಿ ರೊಕ್ಕ ಆಡ್ತಿದ್ರು. ಅವ್ರು ಯಾವತ್ತು ರೊಕ್ಕ ಆಡ್ತಿದ್ರು, ರೊಕ್ಕ ಊರಾಗ ಹೇಳಿದ್ರು ರೊಕ್ಕ ಆಡ್ತಾರ್ತೇಳಿ ಅಲ್ಲಿ ಪೇಕ ಹೋಗಿ ಟಣಕ್ಕೆ ಪಿರಿಯದಿ ಕೊಟ್ಟಿದ್ರು. ಅವರು ಒಂದು ಬಂದವ ಪೇಕ ಹಿಡಿದ ಅವ್ರಿಗೆ ಏನು ಮಾಡಿದೆ, ಅರಿವಿ ಎಲ್ಲ ಕಳಿಸಿ ಚಪ್ಪಲ್ ಕಳಿಸಿ ಒಟ್ಟು ಅರಿವಿ ಗಂಟು ಕಟ್ಟಿ ಗಂಟು ಬಗಲಾಗ ಹಿಡ್ಕೊಂಡು ಚಪ್ಪಲ್ ತಿರುಗಿ ಮಾಡ್ಕೊಂಡು ಹೋಗು ಊರಾಗ. ಒಬ್ಬ ಹಳ್ಳಾಕೈತಿ, ಏನು ನಮ್ಮ ಹಣಿಬಾರ ಹೋ ಮಾರಾಯ, ಮಂದಿ ಒಳಗೆ ಚಪ್ಪಲ್ ಹಾಕ್ಕೊಂಡು ತಿರ್ಗಾಡೋದು ಬರ್ತಾರೆ, ಮಣಿಬಾರ ಹೊತ್ಕೊಂಡು ತಿರ್ಗಾಡೋದು ಬರ್ತಾರ ಅಂತ. ಮತ್ತೆ ಬಿಡ್ತಾರೆ. ಅದಕ್ಕಿಂತ ನಾಚಿಕೆ ಮಂದಿ ಇರ್ತವಂತ, ಅದಕ್ಕಿಂತ ನಾಚಿಕೆ ಇರ್ತಾರೆ ಕೆಲವು ಮಂದಿ, ಅದಕ್ಕಿಂತ ಇರ್ತಾರೆ ನಾಚಿಕೆ, ಅದಕ್ಕಿಂತ ಹೆಚ್ಚಿರ್ತಾರೆ ಅವ್ರು ನಾಚಿಕೆ ಕೆಲವು ಮಂದಿ. ಅವ್ನು ಮತ್ತೆ ಬಂದ, ಅದಕ್ಕೆ ಕಟ್ಟು, ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ, ಕಾಲ ಹಾಕೋತೀವೋ ಈಗ ತಿರುಗಿ ಮಾಡ್ಕೊಂಡು ನಮ್ಮ ಚಪ್ಪಲ ಕಾಲ ಹಾಕ್ತೀವೋ ಈಗ ತಿರುಗಿ ಹಾಕ್ಕೊಂಡ್ವಿ, ಅದಕ್ಕೆ ಕಟ್ಟು ನಾಚಿಕೆ. ಇಂಥ ಮಂದಿನೂ ಇರ್ತಾರೆ. ಆಕೆ ಯಾವಾಗ ನೋಡ್ಬೇಕು, ಹೆಣ್ಮಗಳ ಕಾಯಿಪಲ್ಲೆ ಬಾಜಾರಕ್ಕೆ ಹೋಗಿ ಆ ಕಡೆ ನಾಲ್ಕು ಹೊಕ್ಕೊಂಡು ಗಂಟು ತೊಗೊಂಡು ಬಂದುಬಿಡ್ತಿಲ್ಲ, ತುಳು ಮಾಡ್ಕೊಂಡು. ಒಮ್ಮೆ ಹಿಂಗೆ ಉಳಿಗಡಿಗೆ ಹಾಕೋ ಒಬ್ಬ ಕೈ ಹಿಡ್ದತ್ತ, ಬಾಜಾರದ ಮಂದಿ ಎಲ್ಲ ಬಡ್ದಿರ್ತಾಕಿನ ಬಂದು ಬಡದ ಕತ್ತಿ ಮೇಲೆ ಕುಂಡ್ರಿಗೆ ಮೆರವಣಿಗೆ ಮಾಡಿದಿರತ್ತ. ಒಳ್ಳೆ ಉಳಿಗಡ್ಡಿ ಹಾಕಿ ಕತ್ತಿ ಮೇಲೆ ಕುಂಡ್ರಿಗೆ ಮೆರವಣಿಗೆ ಮಾಡಿದಿರತ್ತ. ಮೆರವಣಿಗೆ ಮನೆಗೆ ಬರ್ತತ್ತ. ಮನೆಗೆ ಮಗಳು ಮನೆಗೆ ಗಾಳಿ ಕೇಳಿದ್ಲತ್ತ, ಏನು ಇವತ್ತು ಚೌಳೆ ಕುಣ್ಸಿದ್ರತ್ತಲ್ಲ ತಂದ ಅಂದ್ರತ್ತ. ನಾವು ಬೇಕಾದ್ರೆ ಕೂತೀನಿ, ಊರು ಮಂದಿರ ಕೂತಿರ್ತಾರ ನಟ್ಟು ನಾ ಕೂತೀನಿ, ಅವ್ರು ಊರು ಮಂದಿರ ಕೂತಿರ್ತಾರೆ. ನಾನು ಒಬ್ಬ ಕೂತ ನಾನು ತಿಳ್ಕೊಂಡು ಯಾರು ಗೌಡಿದ್ದು ಕುಳ್ಕೊಂಡು ಯಾರಿದ್ರು ಹಿರಿಯರಿದ್ರು ನೋಡು ನಾ ಕೂತೀನಿ ಅಂದ. ಅವ್ವ ಅಂದತ್ತ. ಮತ್ತೇನು ನೀವು ಕೊಳ್ಳ ಉಳಿಗಡ್ಡಿ ಕಟ್ಟಿದಿರತ್ತಲ್ಲ,
ಪಿಚ್ಚಿದ್ವು ದೊಡ್ಡ ಮಾಡಿ ಎಣ್ಣೆ ಪಿಚ್ಚಿದ್ದವು ಹಿಟ ಇದ್ದವು ಹಾಗೆ ದಮ್ ಕಟ್ಟಿದಂಗೆ ಮತ್ತೇನು ಅದನ್ನು ಕತ್ತಿ ಮೇಲೆ ಮೆರವಣಿಗೆ ಮಾಡಿದ್ರತ್ತಲ್ಲ ಅಂತ ಕೇಳಿದ ಅವ್ವ ಇಟ್ಟಿತ್ವ ಕತ್ತಿನ ಕಾಲು ಹತ್ತಿದ್ವು ಅವು ನಾ ಆರಾಮ ಕತ್ತಿ ಮ್ಯಾಗ ಬಂದವು ಅವು ನಡ್ಕೊತ ಬಂದವು ಬಿಕ್ಲಾಗ ನಡ್ಕೊತ ಬಂದವು ನಾ ಆರಾಮ ಕತ್ತಿ ಮ್ಯಾಗ ಬಂದವ ಯವ್ವ ನೀ ಗಟ್ಟಿದಿ ಅಂದ್ರೆ ಹಂಗೆ ಮಾನ ಅಪಮಾನ ಗೊತ್ತಿಲ್ಲ ಅಂದ್ರೆ ಏನು ನೋಡು ಏನೂ ಗೊತ್ತಾಗಿ ಅಡ್ಡು ಗೊತ್ತಿದ್ದ ಬದುಕೋದು ಹೆಂಗೆ ಏನೋ ಹೇಳ್ತಾರೆ ಕತ್ತಿಗೆ ಹುಗ್ಗಿ ಹಾಕಿದ್ರತ್ತ ಪತ್ರೊಳಗೆ ಇಟ್ಟಿದ್ರತ್ತ ಅದು ಕತ್ತಿ ಹುಗ್ಗಿ ಚೆಲ್ಲಿ ಪತ್ರೊಳಗೆ ತಿತ್ತತ್ತ ಹಂಗೆ ಏನು ತಿನ್ಬೇಕು ಅನ್ನೋದು ಗೊತ್ತಿಲ್ಲ ಏನು ಉಣ್ಬೇಕು ಅನ್ನೋದು ನಮಗೆ ಗೊತ್ತಿಲ್ಲ ಅದಕ್ಕೆ ಇಲ್ಲಿ ಹೇಳ್ತಾರೆ ನಾವು ಏನಾಗೋದು ಅಂದ್ರೆ ನೀತಿಯನ್ನು ಕಾಯ್ಕೊಂಡು ಹೋಗುವುದು ನೀತಿಗೆ ಏನದ ಈ ಜಗತ್ತಿನಾಗ ಭಾಳ ಬೆಲೆ ಅದ ಅದಕ್ಕೆ ನಾವೆಲ್ಲರೂ ಇವು ಬೆಲೆ ಕೊಟ್ಟಿದ್ದು ಯಾರಿಗೆ ಅಂದ್ರೆ ಅಪ್ಕೊಂಡು ಎದಕ್ಕೆ ಬೆಲೆ ಕೊಡ್ತಿದ್ವು ಅಂದ್ರೆ ನೀವು ಓದೋದು ಸ್ವಲ್ಪ ಕಡಿಮೆ ಮಾಡಿರಿ ಓದ್ರಿ ಕಡಿಮೆ ಮಾಡಿರಿ ಹೇಳೋದಕ್ಕೆ ಕಡಿಮೆ ಇರಲಿ ಹೇಳ್ರಿ ಬ್ಯಾಡ್ನಂಗಿಲ್ಲ ಆದ್ರೆ ನೈತಿಕ ಮಟ್ಟ ಕಾಯ್ಕೊರಿ ನೀತಿ ಕಾಯ್ಕೊರಿ ನಾವು ಎಲ್ಲೇ ಬೀಡಿ ಕೇಳಿದ ಎಲ್ಲೇ ಕೂತು ಎಲ್ಲೇ ಕುಡಿದು ಏನು ಮಾಡ್ತೀವಿ ಅಂದ್ರೆ ಆಗೋದಿಲ್ಲ ಒಂದು ಬಾಟಿ ಇಟ್ಕೊಂಡು ನಾವು ದೇವ್ರಿಗೆ ಹೇಳ್ತೀವಿ ಅಂದ್ರೆ ಆಗೋದಿಲ್ಲ ನೀವೇನು ಹೇಳೋದೇ ಬೇಡ ಆದ್ರೆ ಹೆಂಗಿರಿ ಅಂದರೆ ನೀವು ಒಳ್ಳೆಯವರಾಗಿರಿ ನೀತಿವಂತರಾಗಿರಿ ನೀತಿತ್ತು ಅಂದ್ರೆ ನಮಗೆಲ್ಲ ಸಂಪತ್ತು ಇದ್ದಂಗೆ ಅದೊಂದು ಬಿಟ್ಟು ನಾವೆಲ್ಲ ಕಳ್ಕೊಂಡಿವಿ ಅಂದ್ರೆ ಎಲ್ಲನೂ ಕಳ್ಕೊಂಡಂಗೆ ಹೊಲ ಕಳ್ಕೊಂಡಂಗೆ ಮನೆ ಕಳ್ಕೊಂಡಂಗೆ ನೀತಿ ಕಳ್ಕೊಂಡು ಎಲ್ಲ ಕಳ್ಕೊಂಡಂಗನ ಅವ್ನು ಇಟ್ಕೊಂಡಿವಿ ಅಂದ್ರೆ ಎಲ್ಲ ಇದ್ದಂಗೆ ಹೊರಗೆ ಹಾಕಲಿ ಊರಿಗೆ ಬಿಡಿಸ್ಲಿ ಏನಾಗಲಿ ನೀತಿತ್ತು ಅಂದ್ರೆ ಅದು ನಮ್ಮನ್ನು ಕಾಯ್ತದೆ ಭದ್ರ ಕಾಯ್ತದೆ ಅದಕ್ಕೆ ಗುರುಗಳು ಹೇಳ್ತಾರೆ ಏನಂದ್ರೆ ಈ ಜಗತ್ತಿನೊಳಗೆ ನೀತಿ ಅಷ್ಟು ಬೆಲೆ ಜಗತ್ತಿನಾಗ ಯಾವುದೂ ಇಲ್ಲ ನೀತಿಗೆ ಭಾಳ ಬೆಲೆ ಅದ ಅದಕ್ಕೆ ಹೇಳ್ತಾರೆ ನಾನು ಕೊಲ್ಲಂಗಿಲ್ಲ ಕೊಲ್ಲಿನಯ ಪ್ರಾಣಿಗಳ ಮೆಲ್ಲಿನಯ ಬಾಯಿಚ್ಚಿಗೆ ರುಚಿಗಾಗಿ ಏನು ತಿನ್ನಬಾರ್ದು ರುಚಿಗಾಗಿ ಏನು ತಿನ್ಬೇಕು ಅದನ್ನು ತಿನ್ಬೇಕು ಹೇಳ್ತಾರೆ ಅದು ಕೋಳಿ ಕೂಗೋದ ಮುನ್ನ ಆರು ಏಳದ ಮುನ್ನ ದೇವನನ್ನು ನೆನೆಯವರ ಮನೆಯನ್ನು ಆಳಿನ ಆಳ ಯಾಕರುವ ಜ್ಞಾ ಅಂತ ಹೇಳ್ತಾರೆ ಅದು ಜವಾರಿ ಕೋಳಿ ತಿಂದು ಆಗಿ ಮಾಡ್ಯಾರು ನೀವು ಹೈಬ್ರಿಡ್ ಕೋಳಿ ಕೂಗಂಗಿಲ್ಲ ಹಿಂಗೆ ನೀನು ದೇವರು ಹೆಂಗೆ ಬರ್ತಾನೆ ಆರವಾರ ಒಳ್ಳೇದಿತ್ತು ಅಂದ್ರೆ ಬರ್ತಾನೆ ಕೊಲ್ಲಂಗಿಲ್ಲ ಹೊಡೆಯಂಗಿಲ್ಲ ನಾ ಹೆಜ್ಜೆ ತಪ್ಪಿ ಇಡಂಗಿಲ್ಲ ಅಂದ್ರೆ ದೇವರು ಒಳಗಂತರಂಗದಾಗ ಬರ್ತಾನೆ ಒಂದು ಏನೆಲ್ಲ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ ಅದಕ್ಕೆ ಹೇಳ್ತಾರೆ ಕೊಲ್ಲಿನಯ್ಯ ಪ್ರಾಣಿಗಳ ಮೆಲ್ಲಿನಯ್ಯ ಬಾಯಿಚ್ಚಿಗೆ ಒಲ್ಲಿನಯ್ಯ ಪರಕತಿಯರ ಸಂಗವ ಬೇಡ ಏನು ಮಾಡಬೇಕು ಅನ್ನೋ ತಿಳುವಳಿಕೆ ಗುರುಗಳು ನೀತಿ ಹಾಕಿಕೊಟ್ಟಿರ್ತಾರೆ ಜೂನ್ರು ಭಾಳ ಚಂದ ಹೇಳ್ಯಾರ ನೀತಿ ಪರವಧುವಿನ ಕೂಟ ಅನ್ಯರ ತಾಪಹರಣ ಅಭಕ್ಯ ಭೋಜನ ಹಿವಿಕೆ ಕಳವು ಮಾಡಿದ್ವಿ ಅಂದ್ರೆ ಹೆಂಗೆ ಎಲ್ಲರಿಗೂ ವಂದನೆಗಳು ನಿಮ್ಮದ ಮತ್ತೊಮ್ಮೆ ಅರ್ಜುನ ಸ್ವಾಮಿಗಳು ತಮ್ಮೆಲ್ಲರಿಗೆ ನೀತಿ ಬಗ್ಗೆ ತಮ್ಮ ವಿಷಯವನ್ನು ಕುರಿತು ಭಾಳ ಚೆನ್ನಾಗಿ ಹೇಳಿದರು. ಮಲ್ಲಿಕಾರ್ಜುನ ಪೋಳ ಅವರು ಭಾಳ ಸಲ ನೋಡ್ಯಾರ, ಭಾಳ ವರ್ಷ ನೋಡ್ಕೊಂಡು ಬಂದಾರ. ಬೌದ್ಧರ ನನಗನ್ಸಿದ ಮಟ್ಟಿಗೆ ಈಗ ಹುಡುಗದನಲ್ಲ ಸಂಗಮೇಶ ಆಟಿದ್ದಾಗ ಮಲ್ಲಿಕಾರ್ಜುನ ಪೋಳ ಕೂಡ ನೋಡಿದ್ದಾರೆ. ಯಾಕೆ ನೋಡಿದಾರಂದರೆ ಗುರುಗಳ ಅಕ್ಕವರು ಅವರು ಗಂಡ ಯಾರಂದ್ರೆ ಪೊಲೀಸರಿದ್ದರು, ಇವರ ಮಾಮಾರು, ಇವರ ಅಕ್ಕರ ಗಂಡ ಮಾಮಾರು ಪೊಲೀಸಿದ್ರು. ಅವರು ಬಿಜಾಪುರದಾಗ ಇದ್ದರು, ಇಲ್ಲೇ ವಸ್ತಿ ಪೊಲೀಸ್ ಕ್ವಾರ್ಟರ್ಸ್ನಾಗಿದ್ದರು. ಅವ್ರ ಅಕ್ಕರಿಗೆ ಮಕ್ಕಳು ಇರಲಿಲ್ಲ, ಇವರೇ ಮಗ ಅಂತ ತಿಳ್ಕೊಂಡಿದ್ರು. ಹೀಗಾಗಿ ಅವರು ಕೂಡ ಇಲ್ಲೇ ಇರ್ತಿದ್ರು. ಅವರು ಯಾರು ಮಲ್ಲಿಕಾರ್ಜುನ ಸ್ವಾಮಿಗಳು ಅಪ್ಪುಗಳು ಕರಡಿಯರ್ ಬಂಗ್ಲೆಗೆ ಇರ್ತಿದ್ರು. ಇವ್ರ ಅಕ್ಕರು ಮಕ್ಕಳು ಇರಲಿಲ್ಲ ಅವ್ರಿಗೆ. ಅವರು ಯಾರು ಅಂದ್ರೆ ಮಲ್ಲಿಕಾರ್ಜುನ ಅಪ್ಪುಳ ಕಡೆಯಿಂದ ದೀಕ್ಷೆ ತಗೊಂಡವರು. ಹೀಗಾಗಿ ಅಪ್ಪುಗಳು ಎಲ್ಲಿರ್ತಾರೆ ಅಲ್ಲಿ ಇವ್ರು ಹೋಗೋರು. ಹೀಗಾಗಿ ದೊಡ್ಡಪ್ಪಗಳು ಬದುಕು ಗೊತ್ತಿದೆ, ಬುದ್ಧಿಜವರು ಬದುಕು ಗೊತ್ತಿದೆ. ಇವರು ಕೂತ್ಬಿಡೋರು ಇದ್ದಿರ್ಲಾರ್ದಂಗೆ ಅವೆಲ್ಲ ಮಾತಾಡೋ ಸಹಿತ ಅವರೊಂದು ಕೇಳಬೇಕು, ಅವ್ರದ್ದೇ ಒಂದು ಗ್ರಂಥ ಆಗ್ತದೆ, ಅಷ್ಟು ಅವರು ಇದು ಮಾಡಿದ್ದಾರೆ. ಪೂಜ್ಯರು ಭಾಳ ಸರಳ ಅಷ್ಟೇ. ಇವತ್ತು ನಿಮ್ಮನ್ನೆಲ್ಲರೂ ನೀವು ಬೌದ್ಧರಿ 15 ದಿನ ನಕ್ಕಿದ್ದು ಇವತ್ತೇ ನೀವು. ಶಾಸ್ತ್ರ ಹೇಳ್ತಾರೆ, ಇದು ಅದು ಒಂದು ರೀತಿ ನಗುವುದು ಭಾಳ ಅವಶ್ಯವಾಗಿದೆ. ಅದಕ್ಕೊಬ್ಬ ಕವಿ ಹೇಳ್ತಾನ, ನಕ್ಕಷ್ಟ ದಿನ ನಿನ್ನದು 10 ದಿನ ನಿನ್ನದಲ್ಲ. ಎಷ್ಟು ದಿನ ನಾವು ನಗ್ತೇವೆ ಆನಂದವಾಗಿರ್ತೇವೋ ಅವು ಅಷ್ಟೇ ದಿನಗಳು ನಮ್ಮುವತ್ತ.
10 ದಿನಗಳು ನಮ್ಮವಲ್ಲ. ನಕ್ಕಷ್ಟು ದಿನ ನಿನ್ನದು 10 ದಿನ ನಿನ್ನದಲ್ಲ. ನಗುತ್ತಾ ಇರು ಈ ಜಗತ್ತಿನೊಳಗೆ, ಹೂ ಬಿಡದ ಬಳ್ಳಿಗೆ ನೀರು ಹಾಕುವರಾರು ಅಂತ ಕೇಳ್ತೇನೆ. ಹೂ ಬಿಡದ ಬಳ್ಳಿಗೆ ನೀರು ಹಾಕುವರಾರು? ಹಣ್ಣು ಆಗದ ಕಾಯಿ ಆಗದ ಮರಕ್ಕೆ ಯಾರು ಪೂಜಿಸುವರು? ಹಾಗೆ ಇವತ್ತು ನಗು ಅನ್ನೋಂಥದ್ದು ಬಹಳ ಶ್ರೇಷ್ಠವಾಗಿದೆ. ಅಂಥ ಪೂಜ್ಯರು ಅದರಾಗ ನೀತಿ ಇರ್ತದೆ, ವಿನೋದ ಇರ್ತದೆ. ಮತ್ತು ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರಿಗೆ ಆಗಾಗ ಪ್ರಶ್ನೆ ಮಾಡ್ತಿದ್ರು ಮತ್ತು ಅವರು ನಗಿಸ್ತಿದ್ರು. ಕೆಲಕೆಲ್ಲ ಮಹಾನ್ ತಪ್ಪುಗಳ ಕಡೆಯಿಂದ ಇವರಿಗೆ ವಿರಕ್ತಿ ಮಟ್ಟದ ತಿಕೋಟ ವಿರಕ್ತಿ ಮಟ್ಟಕ್ಕೆ ಅವ್ರನ್ನ ಮಾಡ್ತು. ಅವಾಗ ಅಪ್ಪಗಳು ಸಿದ್ದೇಶ್ವರ ಅಪ್ಪಗಳು ಹೇಳಿದರು, ನೀವು ವಿರಕ್ತಿ ಮಟ್ಟಕ್ಕೆ ಆಗ್ತೀವಿ ಅಂದ್ರೆ ಇಲ್ಕಲ್ ಮಹಾನ್ ತಪ್ಪುಗಳೇ ನಿಮಗೆ ಅಲ್ಲಿ ಆ ಉತ್ತರಾಧಿಕಾರಿ ಮಾಡಬೇಕಂದಾಗ ಇಲ್ಕಲ್ ಮಹಾನ್ ತಪ್ಪುಗಳು ಭಾಳ ಪ್ರೀತಿಸ್ತಿದ್ರು ಇವರು. ಅವ್ರಿಗೆ ಆರಾಮಿರಲಿಲ್ಲ, ಮಾತಾಡ್ಸಕ್ಕೆ ಹೋಗಿದ್ದೆವು, ಅಪ್ಪಗಳು ಕೂಡ ನಾನು ಹೋಗಿದ್ದೆ, ಇವರು ಬಂದಿದ್ದರು. ಅವಾಗ ಮಹಾನ್ ತಪ್ಪುಗಳು ಒಂದು ಮಾತಂದು ಹೇಳಿದರು, ನನಗೆ ಆರಾಮಾಗಬೇಕಾದ್ರೆ ಇವ್ರನ್ನ ಇಲ್ಲೇ ಬಿಟ್ಟು ಹೋರಿ ನನಗೆ ಆರಾಮಾಗ್ತದಂತ ಹೇಳಿದರು. ಕಾರಣ ಏನಂದರೆ ನಗಿಸ್ಕೋತ ಇರ್ತಾರೆ. ನಮಗೆ ದಿನ ಹೊದಿದ್ದೇ ಗೊತ್ತಾಗೋದಿಲ್ಲ, ಯಾವತ್ತೂ ನಗಿಸ್ಕೋತ ಇರ್ತಾರೆ. ಅದಕ್ಕೆ ಇವ್ರನ್ನ ಒಂದು ವಾರ ಇಲ್ಲೇ ಬಿಟ್ಟು ಹೋಗಂದ್ರೆ ಆ ಒಪ್ಪುಗಳು ಇಲ್ಲೇ ಇರತ್ತೆ ಅವ್ರಿಗೆ ಅಲ್ಲಿ ಹೇಳಿ ಬಂದರು. ಇಷ್ಟು ಎಲ್ಲರ ನಗಿಸ್ಕೋತಿರುವಂಥವರು ಪೂಜ್ಯ ಬುದ್ಧೀಜಿಯವರ ಸೇವೆಯನ್ನು ಭಾಳ ಮನಮುಟ್ಟು ಮಾಡಿದ್ದಾರೆ. ತಾವು ಭಾಳ ಮಂದಿ ನೋಡಿರ್ಬೋದು, ನೋಡಲಿಕ್ಕಿಲ್ಲ. ಈ ಆಶ್ರಮದಲ್ಲಿ ಇನ್ನೂ ಮುನ್ಸಿಪಾಲ್ಟಿ ನೀರು ಬಂದಿದ್ದಿಲ್ಲ. ಅಪ್ಪುಗಳ ಪ್ರಕೃತಿ ಭಾಳ ಸೂಕ್ಷ್ಮ, ನಿಮಗೆ ಗೊತ್ತಿದೆ. ಈ ಆಶ್ರಮದಲ್ಲಿ ಸವಳು ನೀರಿದೆ. ಆ ನೀರು ಇದು ಮಾಡೋಣ ಅವ್ರಿಗೆ ಮೈಗೆ ಸ್ವಲ್ಪ ಇದು ಆಗ್ತಿತ್ತು, ಅಲರ್ಜಿ ಆಗ್ತಿತ್ತು. ಅವಾಗ ಭೂತ್ನಾಳ ಕೆರೆ ಇದಲ್ಲ, ಆ ಭೂತ್ನಾಳ ಕೆರೆಯಿಂದ ಸೈಕಲ್ ಮೇಲೆ 4 ಕೂಡ ನೀರು ತರ್ತಿದ್ರು ಅಪ್ಪುಳು ಸೇವಾ ಸ್ನಾನಕ್ಕೆ. ಇದು ಯಾಕೆ ಹೇಳ್ತೀವಿ ಅಂದ್ರೆ ಗುರು ಸೇವೆಯೇ ಇವತ್ತು ನಾಡಿನಲ್ಲಿ ತುಂಬ ಪ್ರವಚನ ಮಾಡಿ ಭಾಳ ಒಳ್ಳೆ ಮತ್ತು ಎಲ್ಲಿ ಹೋದರೂ ಅವರು ಒಳ್ಳೆ ನೀತಿಯಿಂದ ಬದುಕನ್ನು ಸಾಗಿಸಿದ್ದಾರೆ. ಅದು ಅಪ್ಪುಗಳ ಕೃಪಾ. ಅಂಥ ಪೂಜ್ಯರು ಇವತ್ತು ನಮ್ಮೆಲ್ಲರನ್ನು ಕುರಿತು ನೀತಿ ಬಗ್ಗೆ ಬಹಳ ಸುಂದರವಾಗಿ ಪ್ರವಚನ ಮಾಡಿದ್ದಾರೆ. ಅಪ್ಪುಗಳ ಆಶೀರ್ವಾದ ಅವರು ಸದಾ ಇರಲಿ, ಅವರ ಜ್ಞಾನ ಇನ್ನೂ ನಮ್ಮ ಜನರಿಗೆ ಮುಟ್ಲಿನಂತ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳು.